3,20,000 ವೆಲ್ ಮೇಂಟೆನೆನ್ಸ್ ಆಗಿದೆ. ಮತ್ತೆ ಇದಕ್ಕೆ 8 ಇಯರ್ಸ್ ಬ್ಯಾಟರಿ ವ್ಯಾರಂಟಿ ಇರುತ್ತೆ. ಅಡಿಷನಲ್ 3 ಇಯರ್ಸ್ ವ್ಯಾರಂಟಿ ಇದೆ. 1.5 ಲಕ್ಷ ಡೌನ್ ಪೇಮೆಂಟ್ ತರಬೇಕು. ಓಕೆ 1.5 ಲಕ್ಷ ಡೌನ್ ಪೇಮೆಂಟ್. ಹೌದು ಸರ್. ಇದು ಫೈನಲ್ ಟು ಫೈನಲ್ 1,15,000 ಬಂದ್ರೆ ಕೊಟ್ಬಿಡ್ತೀವಿ ಸರ್. 1.5 ಲಕ್ಷ ಡೌನ್ ಪೇಮೆಂಟ್ ತರಬೇಕು. 1.5 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಫುಲ್ ಲೋನ್ ಬೇಕು ಅಂದ್ರೆ 100% ಲೋನ್ ಮಾಡ್ಕೊಡ್ತೀನಿ ಸರ್. 30,000 ರೂಪಾಯಿ ಡೌನ್ ಪೇಮೆಂಟ್ ತರಬೇಕು. 30,000 ಡೌನ್ ಪೇಮೆಂಟ್ ಅಲ್ಲಿ ಟಾಪ್ ಎಂಡ್, ಅದು ಕೂಡ ಎರ್ಟಿಗಾ 35,000 ಡೌನ್ ಪೇಮೆಂಟ್ ಅಲ್ಲಿ. ಹೌದು, ಸಿಂಗಲ್ ಓನರ್ ಗಾಡಿ. ಬರೀ 70,000 ಓಡಿದೆ. CNG ಪೆಟ್ರೋಲ್ ಎರ್ಟಿಗಾ ನಮ್ಮ ಹತ್ರ ರೆಡಿ, ಸ್ಟಾಕ್ ರೆಡಿ ಇದೆ. 50,000 ಡೌನ್ ಪೇಮೆಂಟ್ ಅಲ್ಲಿ ಹೋಂಡಾ ಸಿಟಿ, ಅದು ಕೂಡ ಫುಲ್ಲಿ ಟಾಪ್ ಎಂಡ್ ವಿತ್ ಸನ್ ರೂಫ್ ಇರುವಂತ ಗಾಡಿ ಕೂಡ ನಿಮಗೆ ಸಿಗುತ್ತೆ. ಬೇಕು ಅಂದ್ರೆ 3 ಲಕ್ಷ ಡೌನ್ ಪೇಮೆಂಟ್, 1,000 ಡೌನ್ ಪೇಮೆಂಟ್ ತರಬೇಕು. 50,000 ಡೌನ್ ಪೇಮೆಂಟ್ ಅಲ್ಲಿ XUV500, ಅದು ಕೂಡ W10 ವಿತ್ ಸನ್ ರೂಫ್. ಹೌದು, ಡೌನ್ ಪೇಮೆಂಟ್ ಸರ್ ಇದಕ್ಕೆ 85,000 ಡೌನ್ ಪೇಮೆಂಟ್, 3 ಲಕ್ಷ ಲೋನ್. ಫೈನಲ್ ಟು ಫೈನಲ್ 4,85,000 ಆಗುತ್ತೆ ಸರ್. 4,80,000 ಆಗುತ್ತೆ ಸರ್. ಡೌನ್ ಪೇಮೆಂಟ್ 50,000 ತಂದ್ರೆ ಡೌನ್ ಪೇಮೆಂಟ್ ಸರ್ 50,000 ಡೌನ್ ಪೇಮೆಂಟ್, 50,000 ಡೌನ್ ಪೇಮೆಂಟ್ ತರಬೇಕು. ನೀವೇನಾದ್ರು 7 ಸೀಟರ್ ಇಲ್ಲ SUV, XUV, ಸೆಡನ್ ಇಲ್ಲ ಹ್ಯಾಚ್ ಬ್ಯಾಕ್ ಯಾವ್ದೇ ಗಾಡಿ ಹುಡುಕ್ತಾ ಇದ್ರು ಕೂಡ ಅದು ಕ್ವಾಲಿಟಿ ಬೇಕು ಅಂದ್ರೆ ಎಲ್ಲಿಗೆ ಬರ್ಬೇಕು ಸರ್ ಅವರು? ಸರ್ VH ಕಾರ್ಸ್, ಉಳ್ಳಾಳ್ ಮೇನ್ ರೋಡ್, ನಾಗರಬಾವಿಗೆ ಹತ್ರ ಇದೆ, ಮೈಸೂರು ರೋಡಿಗೆ ಹತ್ರ ಇದೆ, ಮಾಗಡಿ ರೋಡಿಗೆ ಹತ್ರ ಇದೆ. ನಮ್ದಿರೋದೇ ಬೆಂಗಳೂರಲ್ಲಿ ಒಂದೇ ಶೋರೂಮ್, ಅದು ಡಬಲ್ ರೋಡ್ ಉಳ್ಳಾಳ್ ಮೇನ್ ರೋಡ್ ಅಲ್ಲಿ ಇದೆ. ಎಷ್ಟಿದೆ ಸರ್ ಇವತ್ತು ಕಾರ್ಗಳು? ಸರ್ ಇವತ್ತೆಲ್ಲ ನೋಡ್ಬೇಕಂದ್ರೆ ಒಂದು 60 ಗಾಡಿ ಇದೆ ಸರ್. 60 ಗಾಡಿ ಇದೆ. 60 ಗಾಡಿ ಇದೆ. ಎಲ್ಲ ಕ್ವಾಲಿಟಿ ವೆಹಿಕಲ್ಸ್ ಇದೆ. ಎಲ್ಲದಕ್ಕೂ ಶೋರೂಮ್ ಹಿಸ್ಟ್ರಿ ಇದೆ. ಆಮೇಲೆ ನಮ್ಮ ಹತ್ರ ಎಲ್ಲಾ ಗಾಡಿಗೂ 1 ಇಯರ್ ವ್ಯಾರಂಟಿ ಸಿಗುತ್ತೆ. ಓಕೆ. ಪ್ರೈಸ್ ಕಡಿಮೆ ಅಂತ ಬೇರೆ ಕಡೆ ತಗೊಳ್ಳೋದಕ್ಕಿಂತ ಪ್ರೈಸ್ 10 ರೂಪಾಯಿ ಜಾಸ್ತಿ ಆದ್ರೂ VH ಕಾರ್ಸ್ ಅಲ್ಲಿ ತಗೊಳ್ಳಿ, ಒಳ್ಳೆ ಕ್ವಾಲಿಟಿ ಗಾಡಿ ಸಿಗುತ್ತೆ. 10 ರೂಪಾಯಿ ಜಾಸ್ತಿ ಕೊಟ್ರು 100 ರೂಪಾಯಿ ಕ್ವಾಲಿಟಿ ಇರಬೇಕು. ಹೌದು. ಓಕೆ. ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಸರ್? ಕೂಡ ದುಡ್ಡಿರಲ್ಲ, ನಾವು ಕೂಡ ಗಾಡಿ ಅವ್ರ ಹತ್ರ ಇರುತ್ತೆ. ಹೌದು. ಡೌನ್ ಪೇಮೆಂಟ್ ಎಲ್ಲ ಕಡಿಮೆ ಕೊಡ್ತೀರಾ ನೀವಂತೂ? 100% ಡೌನ್ ಪೇಮೆಂಟ್ ಕಡಿಮೆ ಇರುತ್ತೆ. ಮತ್ತೆ 90% ಲೋನ್ ಇರುತ್ತೆ. ಓಕೆ. 10% ಡೌನ್ ಪೇಮೆಂಟ್ ಇರುತ್ತೆ. ಓಕೆ. ಲೋನು ಸರ್ ಎಲ್ಲೆಲ್ಲ ಆಗುತ್ತೆ? ಆಲ್ ಓವರ್ ಕರ್ನಾಟಕ ಆಗುತ್ತಾ ಸರ್? ಸಿಬಿಲ್ ಚೆನ್ನಾಗಿದ್ರೆ ಒಳ್ಳೊಳ್ಳೆ ಬ್ಯಾಂಕ್ಗಳಲ್ಲಿ ಆಗುತ್ತೆ. HDFC, ICICI, IDFC ಇಂಥ ಬ್ಯಾಂಕ್ಗಳಲ್ಲಿ ಆಗ್ತವೆ. ಓಕೆ. ಸಿಬಿಲ್ ಚೆನ್ನಾಗಿಲ್ಲ ಅಂದ್ರೆ ಪಿರ್ಮಲ್ ಫೈನಾನ್ಸ್, ಬಜಾಜ್, ಮತ್ತೆ ಶ್ರೀರಾಮ, ಚೋಳ ಇಂಥದ್ರಲ್ಲಿ ಫೈನಾನ್ಸ್ ಲಿಮಿಟ್ಸ್ ಅಲ್ಲಿ ಆಗುತ್ತೆ. ಬ್ಯಾಂಕ್ ಲಿಮಿಟ್ಸ್ ಅಲ್ಲಿ ಆಗಲ್ಲ. ಓಕೆ. ಫೈನಾನ್ಸ್ ಅಲ್ಲಿ ಆಗುತ್ತೆ, ಬ್ಯಾಂಕ್ ಅಲ್ಲಿ ಆಗಲ್ಲ. ಅವರು ಒಂದು 1% 2% ಜಾಸ್ತಿ ಇರುತ್ತೆ ಸಿಬಿಲ್ ಚೆನ್ನಾಗಿಲ್ಲ ಅಂದ್ರೆ ಮಾತ್ರ. ಓಕೆ. ಅಲ್ಲಿ ಸಿಬಿಲ್ ಚೆನ್ನಾಗಿರಲಿ ಲೋನ್ ಅಂತೂ ಆಗುತ್ತೆ. ಲೋನ್ ಅಂತೂ ಆಗುತ್ತೆ. ಓಕೆ. ಒಳ್ಳೆ ಪ್ರೈಸ್ ಅಂತೂ ಕೊಡ್ತೀರಾ? ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀವಿ, ಒಳ್ಳೆ ಗಾಡಿ ಕೊಡ್ತೀವಿ. ಓಕೆ. ಈಗ ಫಸ್ಟ್ ಒಂದು ಸರ್, ಮಾರುತಿ ಸುಜುಕಿ ಎರ್ಟಿಗಾ ಮಾರ್ಕೆಟ್ ಅಲ್ಲಿ ತುಂಬಾನೇ ಹೈ ಡಿಮ್ಯಾಂಡ್ ವೆಹಿಕಲ್ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಇದು ಟಾಪ್ ಎಂಡ್. ಸೊ ನೀವು ನೋಡ್ತಾ ಬಹುದು, ಇದರಲ್ಲಿ ಅಲೋವಿಲ್ಸ್ ಕೂಡ ಇರುತ್ತೆ, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಸಿಸ್ಟಮ್, ಹೀಗೆ ಪ್ರತಿಯೊಂದು ಕೂಡ ಫೀಚರ್ ಇರುವಂತ ಗಾಡಿ. ಬ್ಯಾಕ್ ವೈಫರ್ ಡಿಫರ್ ಕೂಡ ಇದ್ದೇ ಇರುತ್ತೆ. ಡೀಟೇಲ್ ಸರ್ ಇದು? ಸರ್ 2022 ಮಾಡಲ್ ZXi ಪ್ಲಸ್ ಫುಲ್ ಟಾಪ್ ಎಂಡ್ ಗಾಡಿ ಇದು. ಓಕೆ. ಸಿಲ್ವರ್ ಕಲರ್ ಆಗಿದೆ, ಸಿಂಗಲ್ ಓನರ್ ಗಾಡಿ. ಬರೀ 35,000 ಓಡಿದೆ. ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ ಇದು. ಓಕೆ. ಫೈನಲ್ ಟು ಫೈನಲ್ 10,80,000 ಬಂದ್ರೆ ಕೊಡ್ತೀವಿ ಸರ್. 10,80,000ಕ್ಕೆ? ಹೌದು. ಲೋನ್ ಬೇಕು ಅನ್ನೋರಿಗೆ 10.5 ಲಕ್ಷ ಲೋನ್ ಕೊಡಿಸ್ತೀವಿ. ಜಸ್ಟ್ 30,000 ರೂಪಾಯಿ ಡೌನ್ ಪೇಮೆಂಟ್ ತರಬೇಕು. 30,000 ಡೌನ್ ಪೇಮೆಂಟ್ ಅಲ್ಲಿ ಟಾಪ್ ಎಂಡ್, ಅದು ಕೂಡ ಎರ್ಟಿಗಾ. ಓಕೆ. ಆಲ್ ಓವರ್ ಕರ್ನಾಟಕ ಲೋನ್ ಇರುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡೌನ್ ಪೇಮೆಂಟ್ ಕೂಡ ಡಿಪೆಂಡ್ ಆಗಿರುತ್ತೆ. ಹಿಂದೆನೇ ಹೇಳ್ದಂಗೆ ಸಿಬಿಲ್ ಚೆನ್ನಾಗಿರ್ಲಿ ಚೆನ್ನಾಗಿಲ್ದೇ ಇರಲಿ ಲೋನ್ ಅಂತೂ ಆಗುತ್ತೆ. ಬಟ್ ಇಂಟ್ರೆಸ್ಟ್ ರೇಟ್ ಏನಿರುತ್ತೆ ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೌದು. ಓಕೆ. ನೆಕ್ಸ್ಟ್ ಸರ್, ಹೋಂಡಾ ಸಿಟಿ ವಿತ್ ಸನ್ ರೂಫ್, ಅಂದ್ರೆ ಸೂರ್ಯ ಚಾಮಣಿ ಜೊತೆ ಇರುವಂತದ್ದು. ನೀವು ನೋಡ್ತಾ ಬಹುದು, ಇದರಲ್ಲೂ ಕೂಡ ನಿಮ್ಗೆ ಅಲೋವಿಲ್ಸ್, ಏರ್ ಬ್ಯಾಗ್, ABS ಎಲ್ಲಾನು ಕೂಡ ಇರುತ್ತೆ. ಇದು ಬಂದು ನಿಮಗೆ VX ಅಂದ್ರೆ ಫುಲ್ಲಿ ಟಾಪ್ ಎಂಡ್. ಓಕೆ. ವಿತ್ ಸನ್ ರೂಫ್ ಅಂದ್ರೆ ಸೂರ್ಯ ಚಾವಣಿ ಕೂಡ ಇರುತ್ತೆ. ಸೊ ನೀವು ನೋಡ್ತಾ ಬಹುದು, ಸನ್ ರೂಫ್ ಕೂಡ ಇರುವಂತ ಗಾಡಿ. ಡೀಟೇಲ್ ಸರ್ ಇದು? ಸರ್ 2015 ಮಾಡಲು, ಸೆಕೆಂಡ್ ಓನರ್ ಆಗಿದೆ. ಓಕೆ. ಗಾಡಿ ಬಂದು 99,000 ಓಡಿದೆ. ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಇದು VX ಟಾಪ್ ಎಂಡ್ ಇದು. ಇದ್ರಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ. ಓಕೆ. ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೆನೆನ್ಸ್ ಗಾಡಿ. ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ, ಎಕೋಮಾ ಟೈರ್ಸ್ ಎಲ್ಲ ಹಾಕಿದ್ದಾರೆ, ಏನು ಖರ್ಚಿಲ್ಲ. ಪ್ರೆಸೆಂಟ್ ಸರ್ವಿಸ್ ಆಗಿದೆ. ಫೈನಲ್ ಟು ಫೈನಲ್ 5.5 ಲಕ್ಷ ಬಂದ್ರೆ ಕೊಡ್ತೀವಿ ಸರ್. 5.5 ಲಕ್ಷಕ್ಕೆ? ಲೋನ್ ಬೇಕು ಅನ್ನೋರಿಗೆ 5 ಲಕ್ಷ ಲೋನ್ ಮಾಡಿಸ್ತೀವಿ. 50,000 ಡೌನ್ ಪೇಮೆಂಟ್ ಅಂದ್ರೆ ಸಾಕು. ಓಕೆ. 50,000 ಡೌನ್ ಪೇಮೆಂಟ್ ಅಲ್ಲಿ ಹೋಂಡಾ ಸಿಟಿ, ಅದು ಕೂಡ ಫುಲ್ಲಿ ಟಾಪ್ ಎಂಡ್ ವಿತ್ ಸನ್ ರೂಫ್ ಇರುವಂತ ಗಾಡಿ ಕೂಡ ನಿಮ್ಗೆ ಸಿಗುತ್ತೆ. ಫ್ಯಾಮಿಲಿ ಕಾರ್ ಅಂತ ಬಂದ್ರೆ ಎಲ್ಲರೂ ಕೇಳೋದು ಯಾವ್ದು ಹೇಳಿ? ಇನೋವಾ ಕ್ರಿಸ್ಟಾ ಸರ್. ಅಂತ ಕೃಷ್ಣ ನಿಮ್ಮ ಹತ್ರ ಇದೆ, ಡೀಟೇಲ್ ಹೇಳಿ ಸರ್. 2019 ಮಾಡಲು, 10ನೇ ತಿಂಗಳು ಗಾಡಿ, ಸಿಂಗಲ್ ಓನರ್, V ವರ್ಷನ್, ಬರೀ 70,000 ಓಡಿದೆ. ಓಕೆ. 8 ಸೀಟರ್ ವೆಹಿಕಲ್, ಕ್ಲಾಸ್ ಕಂಡೀಷನ್ ಗಾಡಿ. ಫೈನಲ್ ಟು ಫೈನಲ್ 21 ಲಕ್ಷಕ್ಕೆ ಆಗುತ್ತೆ ಸರ್. 21 ಲಕ್ಷಕ್ಕೆ? ಹೌದು. ಡೌನ್ ಪೇಮೆಂಟ್ ಇದಕ್ಕೆ? ಲೋನ್ ಬೇಕು ಅಂದ್ರೆ 3 ಲಕ್ಷ ಡೌನ್ ಪೇಮೆಂಟ್, 18 ಲಕ್ಷ ಲೋನ್ ಆಗುತ್ತೆ. ಓಕೆ. 3 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಸೊ ನಿಮ್ಗೆ ಇನೋವಾ ಕ್ರಿಸ್ಟಾ ಕೂಡ ಸಿಗುತ್ತೆ. ಸೊ ನೀವು ನೋಡ್ತಾ ಬಹುದು, ಇದ್ರಲ್ಲಿ ಅಲೋವಿಲ್ಸ್ ಕೂಡ ಇರುತ್ತೆ, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಸೊ ನೀವೇನು ಕೂಡ ಚೇಂಜ್ ಮಾಡುವಂತ ನೆಸೆಸಿಟಿ ಇರೋದಿಲ್ಲ. ಇಂಟೀರಿಯರ್ ಕೂಡ ತುಂಬಾನೇ ವೆಲ್ ಮೇಂಟೈನ್ ಇರುತ್ತೆ. ಯಾರಾದ್ರೂ 3 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಕ್ರಿಸ್ಟಾ ಹುಡುಕ್ತಾ ಇದ್ರೆ ಅದು ಕೂಡ ಇಲ್ಲಿ ಸಿಗುತ್ತೆ.
ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲಾನು ಕೂಡ ಇರುವಂತದ್ದು. ಸೀಟ್ ತೋರಿಸಿ, ಲಾಂಗ್ ಸೀಟ್. ಓಕೆ, ಸೊ ಇದ್ರ ಜೊತೆಗೆ ನೀವು ಸೀಟ್ ಕೂಡ ನೋಡ್ತಾ ಇರ್ಬೋದು, ಅಂದ್ರೆ ಫುಲ್ಲಿ ಒಂದೇ ಸೀಟ್ ಇರುತ್ತೆ, ಸ್ಟ್ರಕ್ಚರ್ಡ್ ಸೀಟ್ ಅಂತ ಹೇಳ್ಬೋದು, ಅಂದ್ರೆ ಲಾಂಗ್ ಸೀಟ್ ಇರುತ್ತೆ. ಸೊ ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ರೇಸ್ ಸೈಡ್ ಕೂಡ ನಿಮ್ಗೆ ಯಾರಾದ್ರೂ ಒಳ್ಳೆ ಇನೋವಾ ಬೇಕು, ಒಳ್ಳೆ ಎಕ್ಸಲೆಂಟ್ ಕಂಡೀಷನ್ ಇರೋದು ಇನೋವಾ ಬೇಕು ಅಂದ್ರೆ ಅದರಲ್ಲೂ ಕೂಡ ಕ್ರಿಸ್ಟಾ ಬೇಗ ವಿಸಿಟ್ ಮಾಡಿ VH ಕಾರ್ಸ್ಗೆ. ನೀವೇನಾದ್ರೂ XUV500 ಹುಡುಕ್ತಾ ಇದ್ದೀರಾ, ಅದರಲ್ಲೂ ಕೂಡ ಫುಲ್ಲಿ ಟಾಪ್ ಎಂಡ್. ಸೊ ನೀವು ನೋಡ್ತಾ ಇರ್ಬೋದು ವಿತ್ ಸನ್ ರೂಫ್, ಅಂದ್ರೆ ಸೂರ್ಯ ಚಾವಣಿ ಜೊತೆ ಇರುವಂತ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಮೇಂಟೈನ್ ಅಂತಾನೆ ಹೇಳ್ಬೋದು. ತುಂಬಾನೇ ಒಳ್ಳೆ ಮೇಂಟೆನೆನ್ಸ್ ಇರುತ್ತೆ. ನಿಮ್ಗೆ ಇದರಲ್ಲಿ ಏರ್ ಬ್ಯಾಗು, ABS, ಕ್ರೂಸ್ ಕಂಟ್ರೋಲ್, ಬ್ಯಾಕ್ ವೈಫರ್, ಡಿಫಾಗರ್, ಹೀಗೆ ಪುಷ್ ಸ್ಟಾರ್ಟ್ ಬಟನ್ ಪ್ರತಿಯೊಂದು ಕೂಡ ಫೀಚರ್ ಇರುತ್ತೆ. ಜೊತೆಗೆ ಅಲೋವಿಲ್ಸ್ ಕೂಡ ಇರುತ್ತೆ, ಟೈರ್ ಕಂಡೀಷನ್ ಕೂಡ ಚೆನ್ನಾಗೇ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ನಾನು ನಿಮಗೆ ಪ್ರತಿಯೊಂದು ಕೂಡ ಈ ಗಾಡಿದು ಇಂಚಾಗಿ ನಾವು ತೋರಿಸ್ಕೊಡ್ತಾ ಇದೀವಿ. ಬನ್ನಿ ಈಗ ಇದ್ರ ಡೀಟೇಲ್ ಏನಿದೆ ಕೇಳ್ಕೊಬಿಡೋಣ. ಹೇಳಿ ಸರ್. ಸರ್ 2017 ಮಾಡಲು W10 ಟಾಪ್ ಅಂಡ್ ವರ್ಷನ್, ಬರೀ ಓಡಿರೋದು 90,000 ಓಡಿದೆ. ಕಂಪ್ನಿ ಟು ಇಂಡಿವಿಜುವಲ್ ಸೆಕೆಂಡ್ ಓನರ್ ಆಗಿದೆ. ಎಕ್ಸ್ಟ್ರಾ ಕ್ಲಾಸ್ ಗಾಡಿ ಇದು. ನಿಮಗೆ ಪರ್ಲ್ ವೈಟ್ ಬರುತ್ತೆ, ಮತ್ತೆಲ್ಲ ಶೋರೂಮ್ ಹಿಸ್ಟ್ರಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಫೈನಲ್ ಟು ಫೈನ್ 10.5 ಲಕ್ಷ ಕೊಡ್ತೀವಿ ಸರ್. ಓಕೆ, ಲೋನ್ ಬೇಕು ಅನ್ನೋರಿಗೆ 10 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 50,000 ಡೌನ್ ಪೇಮೆಂಟ್ ತರಬೇಕು. 50,000 ಡೌನ್ ಪೇಮೆಂಟ್ ಅಲ್ಲಿ XUV500, ಅದು ಕೂಡ W10 ವಿತ್ ಸನ್ ರೂಫ್. ಹೌದು, ವಿತ್ ಸನ್ ರೂಫ್, ಟಾಪ್ ಅಂಡ್ ಬಟನ್ ಸ್ಟಾರ್ಟ್ ಗಾಡಿ ಇದು. ಓಕೆ ಸರ್, ನನಗೆ ಟಾಟಾ ಜೆಸ್ಟ್ ಕೂಡ ಇರುತ್ತೆ, ಅದರಲ್ಲೂ ಕೂಡ ಡೀಸೆಲ್ ಟಾಪ್ ಎಂಡ್. ಸರ್ ಡೀಸೆಲ್ ಟಾಪ್ ಅಂಡ್ ವರ್ಷನ್, ಸಿಂಗಲ್ ಓನರ್ ಗಾಡಿ. ಓಕೆ, ಡೀಸೆಲ್ ವೆಹಿಕಲ್ 2014 ಮಾಡಲು, ಬರೀ ಜಸ್ಟ್ ಓಡಿರೋದೆ 95,000 ಓಡಿದೆ. ಕ್ಲಾಸ್ ಕಂಡೀಷನ್ ಗಾಡಿ. ಯಾರೆಲ್ಲ ಟಾಟಾ ಜಸ್ಟ್ ನೋಡ್ತಾ ಇದೀರಾ, ಒಂದು ಸೇಫ್ಟಿ ವೆಹಿಕಲ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ವೆಲ್ ಮೇಂಟೆನೆನ್ಸ್ ಮಾಡಿದ್ರೆ. ಫೈನಲ್ ಟು ಫೈನಲ್ 3,85,000 ಆಗುತ್ತೆ ಸರ್. 3,85,000. ಹೌದು, ಡೌನ್ ಪೇಮೆಂಟ್ ಸರ್ ಇದಕ್ಕೆ 85,000 ಡೌನ್ ಪೇಮೆಂಟ್, 3 ಲಕ್ಷ ಲೋನ್. ಓಕೆ, ಸೊ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಅಲೋವೆಲ್ಸ್ ಕೂಡ ಇರುತ್ತೆ, ಟೈರ್ ಕಂಡೀಷನ್ ಕೂಡ ಚೆನ್ನಾಗೇ ಇರುತ್ತೆ. ನೀವೇನು ಕೂಡ ಟೈರ್ ಕೂಡ ಚೇಂಜ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಟಾಟಾ ಜಸ್ಟ್ ಯಾರಾದ್ರೂ ಒಳ್ಳೆ ಮೈಲೇಜ್ ಬರುವಂತ ಟಾಟಾ ಗಾಡಿ ಬೇಕು ಸರ್, ಸೇಫ್ಟಿನೂ ಬೇಕು ಅಂದ್ರೆ ಸೊ ಜಸ್ಟ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು, ಅದು ಕೂಡ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ. ನೀವೇನಾದ್ರೂ ಲೋ ಬಜೆಟ್ ಅಲ್ಲಿ ಕಾರ್ ಬೇಕು ಅಂದ್ರೆ ಸೊ ನೀವು ನೋಡ್ತಾ ಇರ್ಬೋದು Hyundai Santro, ಅದು ಕೂಡ ಎಕ್ಸಿಂಗ್, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಜೊತೆ ಬರುವಂತದ್ದು. ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಇರುತ್ತೆ. ಮೈಲೇಜ್ ಎಲ್ಲ ನಿಮಗೆ ಗೊತ್ತು 16+, ಅಂದ್ರೆ 16ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಟೇಲ್ ಸರ್. ಸರ್ 2003 ಮಾಡಲು, ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, ಇದರಲ್ಲಿ AC ಮತ್ತೆ ಪವರ್ ಸ್ಟೇರಿಂಗು ಮತ್ತೆ ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್ ಗಾಡಿನಲ್ಲಿ. ಸೆಂಟ್ರೋ ಜಿಂಗ್ ಇದು. ಓಕೆ ಸರ್ ಇದು ಫೈನಲ್ ಟು ಫೈನಲ್ 1,15,000 ಬಂದ್ರೆ ಕೊಟ್ಬಿಡ್ತೀವಿ ಸರ್. 1,15,000ಕ್ಕೆ. ಹೌದು. ಓಕೆ, 1,15,000ಗೆ ಅದು ಕೂಡ Hyundai Santro. ಸೊ ನೀವು ನೋಡ್ತಾ ಇರ್ಬೋದು ರೆನಾಲ್ಟ್ ಲಾರ್ಜ್, ಅಲೋವಿಲ್ಸ್, ಏರ್ ಬ್ಯಾಗು, ABS, ಬ್ಯಾಕ್ ವೈಫರ್, ಡಿಫಾಗರ್, ಈಗ ಪ್ರತಿಯೊಂದು ಕೂಡ ಇರುವಂತದ್ದು. ಡೀಸೆಲ್ ಸರ್. ಸರ್ 2016 ಮಾಡಲು, ಸಿಂಗಲ್ ಓನರ್, RXZ ಟಾಪ್ ಅಂಡ್ ಡೀಸೆಲ್ ವರ್ಷನ್ ಗಾಡಿ. ಓಕೆ, ಓಡಿರೋದು 95,000 ನೋಡಿದೆ. ಕ್ಲಾಸ್ ಕಂಡೀಷನ್ ಗಾಡಿ, 8 ಸೀಟರ್ ವೆಹಿಕಲ್ ಇದು. ಓಕೆ, ಫೈನಲ್ ಟು ಫೈನಲ್ 4,85,000 ಆಗುತ್ತೆ ಸರ್. 4,85,000ಕ್ಕೆ. ಹೌದು, 16 ಮಾಡಲ್, ಸಿಂಗಲ್ ಓನರ್. ಡೌನ್ ಪೇಮೆಂಟ್ ಇದಕ್ಕೆ ಡೌನ್ ಪೇಮೆಂಟ್ ಎಲ್ಲ 1 ಲಕ್ಷ ಬೇಕು. ಉಳಿಕಿದೆಲ್ಲ ಲೋನ್ ಆಗುತ್ತೆ. 3.5 ಲೋನ್ ಆಗುತ್ತೆ, 1.5 ಡೌನ್ ಪೇಮೆಂಟ್ ತರಬೇಕು. ಓಕೆ, ನೆಕ್ಸ್ಟ್ ಸರ್ ಮತ್ತೊಂದು ಮಾರುತಿ ಸುಜುಕಿ ಎರ್ಟಿಗಾ KA02 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಸೊ ನೀವು ನೋಡ್ತಾ ಇರ್ಬೋದು ಇದು ಕೂಡ ಪೆಟ್ರೋಲ್ ವೇರಿಯಂಟ್. ಡೀಟೇಲ್ ಸರ್ ಇದು. ಸರ್ 2014 ಮಾಡಲು, ಸೆಕೆಂಡ್ ಓನರ್, ಪೆಟ್ರೋಲ್ ವೆಹಿಕಲ್. ಓಕೆ, ಬರೀ 90,000 ಓಡಿದೆ. VX ಆಪ್ಷನ್ ಅಲ್ಲೂ, ವೈಟ್ ಕಲರ್ ಗಾಡಿ. ಫೈನಲ್ ಟು ಫೈನಲ್ 4,80,000 ಆಗುತ್ತೆ ಸರ್. 4,80,000ಕ್ಕೆ. ಹೌದು. ಓಕೆ, ಡೌನ್ ಪೇಮೆಂಟ್ ಇದಕ್ಕೆ ಡೌನ್ ಪೇಮೆಂಟ್ ಜಸ್ಟ್ 50,000 ತಂದ್ರೆ ಸಾಕು. ಓಕೆ, 50,000 ಡೌನ್ ಪೇಮೆಂಟ್ ಅಲ್ಲಿ ಮಾರುತಿ ಸುಜುಕಿ ಎರ್ಟಿಗಾ ಕೂಡ ಸಿಗುತ್ತೆ. ನೆಕ್ಸ್ಟ್ ಯಾರಾದ್ರೂ ಸ್ವಿಫ್ಟ್ ಬೇಕು ಸರ್, ನನಗೆ ನ್ಯೂ ಶೇಪ್ ಅಂದ್ರೆ ಆಪಲ್ ಶೇಪ್ ಅಲ್ಲಿ ಬೇಕು ಅಂದ್ರೆ KA05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇದು ಕೂಡ ಪೆಟ್ರೋಲ್ ವೇರಿಯಂಟ್, ಬಟ್ ಮೈಲೇಜ್ ಅಂತ ಹೇಳಿದ್ರೆ 80+ ಬರುತ್ತೆ. ಅಲೋವಿಲ್ಸ್, ಏರ್ ಬ್ಯಾಗು, ABS ಮತ್ತೆ ಬ್ಯಾಕ್ ವೈಫರ್, ಡಿಫಾಗರ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಈಗ ಪ್ರತಿಯೊಂದು ಕೂಡ ಇರುವಂತ ಗಾಡಿ. ಡೀಟೇಲ್ ಸರ್ ಇದು. ಸರ್ 2022 ಮಾಡಲು, ಇದು VX ಆಪ್ಷನಲ್ ಗಾಡಿ. ಓಕೆ, AMT ಆಟೋಮೆಟಿಕ್ ಟಾಪ್ ಅಂಡ್ ವರ್ಷನ್ ಆಟೋಮೆಟಿಕ್ ಗಾಡಿ ಇದು. ನಿಮಗೆ ಅಲೈಸ್ ಎಲ್ಲ ಬರುತ್ತೆ ಈ ಗಾಡಿನಲ್ಲಿ. ಮತ್ತೆ ನಿಮಗೆ ಕಟರ್ಸ್, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಫುಲ್ ಮಾಡಿದ್ದಾರೆ. ಈ ಗಾಡಿ ನಾವು 7.5 ಲಕ್ಷ ಹೇಳ್ತಾ ಇದೀವಿ. 7,30,000 ಬಂದ್ರೆ ಕೊಡ್ತೀವಿ. ಜಸ್ಟ್ ಓಡಿರೋದೆ 30,000 ಓಡಿದೆ. ಆಟೋಮೆಟಿಕ್ ಪೆಟ್ರೋಲ್, 2022 ಮಾಡಲ್. ಡೌನ್ ಪೇಮೆಂಟ್ ಸರ್ ಇದಕ್ಕೆ ಡೌನ್ ಪೇಮೆಂಟ್ 50,000 ತಂದ್ರೆ 6.5 ಲಕ್ಷ ಲೋನ್ ಆಗುತ್ತೆ. 6.5 ಲಕ್ಷ ಲೋನ್ ಆಗುತ್ತೆ. ಓಕೆ, 50,000 ಡೌನ್ ಪೇಮೆಂಟ್ ಅಲ್ಲಿ ಸ್ವಿಫ್ಟ್ ಕೂಡ ಸಿಗುತ್ತೆ, ಅದು ಕೂಡ ಅಲೋವಿಲ್ಸ್ ಎಲ್ಲಾನು ಕೂಡ ಇರುವಂತ ಗಾಡಿ. ಸೊ ಒಂದು ವೇಳೆ ನಿಮ್ಗೆ ಏನಾದ್ರು ಆಟೋಮೆಟಿಕ್ ಬೇಡ ಸರ್ ಅಂದ್ರೆ ಮ್ಯಾನ್ಯುವಲ್ ಸರ್ ಇದು. ಮ್ಯಾನ್ಯುವಲ್ ಹೇಳಿ ಸರ್ ಡೀಟೇಲ್. ಸರ್ ಮ್ಯಾನ್ಯುವಲ್, ಸಿಂಗಲ್ ಓನರ್, 2022 ಮಾಡಲು, ZX ಟಾಪ್ ಅಂಡ್ ವರ್ಷನ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಜಸ್ಟ್ ಓಡಿರೋದೆ ಇದು 28,000 ಓಡಿದೆ. ಓಕೆ, ಫೈನಲ್ ಟು ಫೈನಲ್ 7,30,000 ಆಗುತ್ತೆ. ಓಕೆ, ಡೌನ್ ಪೇಮೆಂಟ್ ಸರ್ ಇದಕ್ಕೆ ಡೌನ್ ಪೇಮೆಂಟ್ 50,000 ತಂದ್ರೆ ಸಾಕು. 6,80,000 ಲೋನೇ ಮಾಡಿಸ್ತೇವೆ. ಓಕೆ, 50,000 ಡೌನ್ ಪೇಮೆಂಟ್ ಅಲ್ಲಿ ನೀವೇನಾದ್ರೂ ಆಟೋಮೆಟಿಕ್ ಸ್ವಿಫ್ಟ್ ಹುಡುಕ್ತಾ ಇದ್ರೆ ಅದು ಕೂಡ ಇರುತ್ತೆ. ಅದು 22 ಮಾಡಲ್. ಇಲ್ಲ ಸರ್ ನನಗೆ ಮ್ಯಾನ್ಯುವಲ್ ಬೇಕು ಅಂದ್ರೆ 22 ಮಾಡಲ್ ಅಲ್ಲೇ ಬೇಕು ಅಂದ್ರೆ ಅದು ಕೂಡ ಫುಲ್ಲಿ ಟಾಪ್ ಅಂಡ್
ಪೆಟ್ರೋಲ್ ವೇರಿಯಂಟ್. ಸೊ ಈ ಸ್ವಿಫ್ಟ್ ಕೂಡ ಇರುತ್ತೆ, ಎರಡು ಕೂಡ 50,000 ಡೌನ್ ಪೇಮೆಂಟ್ ಸಿಗುತ್ತೆ. ಆಟೋಮೆಟಿಕ್ ಮ್ಯಾನ್ಯುಯಲ್ ಎರಡರಲ್ಲಿ ಯಾವ್ದು ಬೇಕು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯುಟಿಲಿಟಿ ವೆಹಿಕಲ್ಸ್ ಅಂದ್ರೇನೆ ಸೊ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ, ಎಲ್ಲರೂ ಕೇಳುವಂಥದ್ದು ಓಮಿನಿ ಬೇಕು ಮತ್ತೆ ಈಕೋ ಬೇಕು ಅಂತ ಕೇಳ್ತಾ ಇರ್ತಾರೆ. ಸೊ ನೀವು ನೋಡ್ತಾ ಬೋದು ಅದ್ರಲ್ಲಿ ಫಸ್ಟ್ ಒಂದು ಈಕೋ ಕೂಡ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಡೀಟೇಲ್ ಸರ್ ಇದು ಸರ್ 2024 ಮಾಡಲು ಸಿಂಗಲ್ ಓನರ್, ಜಸ್ಟ್ 12,000 ಅಷ್ಟೇ ಓಡಿದೆ. 5 ಸೀಟರ್ AC ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ, ಫೈನಲ್ ಟು ಫೈನಲ್ 5,95,000 ಆಗುತ್ತೆ ಸರ್. 595ಕ್ಕೆ ಡೌನ್ ಪೇಮೆಂಟ್ ಸರ್. 50,000 ಡೌನ್ ಪೇಮೆಂಟ್, 5.5 ಲಕ್ಷ ಲೋನು. ಓಕೆ, 50,000 ಡೌನ್ ಪೇಮೆಂಟ್ ಅಲ್ಲಿ ಮಾರುತಿ ಸುಜುಕಿ ಈಕೋ 5 ಸೀಟರ್ ಆಯ್ತು. 5 ಸೀಟರ್ ವಿತ್ ಎಸಿನ 5 ಸೀಟರ್ ವಿತ್ AC. ಓಕೆ, ಮೈಲೇಜ್ ಎಲ್ಲ ನಿಮಗೆ ಗೊತ್ತಾ, ಆರಾಮಾಗಿ 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದ್ ವೇಳೆ ಸರ್ ನನಗೆ ವೈಟ್ ಬೋರ್ಡ್ ಬೇಡ ಸರ್, ನನಗೆ ಎಲ್ಲೋ ಬೋರ್ಡ್ ಬೇಕು ಸರ್, ನಂಗೆ ದುಡಿಯೋ ಗಾಡಿ ಬೇಕು ಸರ್, ಶೋಕಿಗಲ್ಲ ಸರ್ ಅನ್ನೋರಿಗೆ ಸೊ ನೀವು ನೋಡ್ತಾ ಬೋದು ದುಡಿಯೋಗೂ ಕೂಡ ಒಂದು ಗಾಡಿ ಇರುತ್ತೆ. ಸೊ ನೀವು ನೋಡ್ತಾ ಬೋದು ಕಾರ್ಗೋ ವೆಹಿಕಲ್. ಸರ್ ಇದ್ರ ಬಗ್ಗೆ ಡೀಟೇಲ್ ಸರ್, ಈಕೋ ಕಾರ್ಗೋ. ಸರ್ ಕಾರ್ಗೋ ಗೂಡ್ಸ್ ಗಾಡಿ ಇದು. 2017 ಮಾಡಲು ಸಿಂಗಲ್ ಓಡೋದು 80,000 ಓಡಿದೆ. ವೈಟ್ ಕಲರ್ ಗಾಡಿ. ಫೈನಲ್ ಟು ಫೈನಲ್ 2,80,000 ಕೊಡ್ತೀವಿ ಸರ್. 2,80,000ಕ್ಕೆ ಲೋನು ಸರ್. ಇದಕ್ಕೆ ಲೋನ್ ಬೇಕು ಅಂದ್ರೆ ಒಂದ್ 2.5 ಲಕ್ಷ ಲೋನ್ ಆಗುತ್ತೆ. 30,000 ಡೌನ್ ಪೇಮೆಂಟ್ ತರಬೇಕು. ಓಕೆ, 30,000 ಡೌನ್ ಪೇಮೆಂಟ್ ಅಲ್ಲಿ ಈಕೋ ಕಾರ್ಗೋ ಕೂಡ ಸಿಗುತ್ತೆ. ಎರಡರಲ್ಲಿ ಯಾವ್ದು ಬೇಕು, ವೈಟ್ ಬೋರ್ಡ್ ಬೇಕಾ, ಎಲ್ಲೋ ಬೋರ್ಡ್ ಬೇಕಾ, ದುಡಿಯಕ್ ಬೇಕಾ, ಇಲ್ಲ ನಿಮ್ಮ ಫ್ಯಾಮಿಲಿ ಯೂಸ್ ಬೇಕಾ, ಎರಡಕ್ಕೂ ಕೂಡ ಆಗಿರುವಂತ ಗಾಡಿ ಇಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಸರ್ i10. ಸರ್ i10 ಇವಾಗ ಜಸ್ಟ್ ಬಂದಿದೆ. 2013 ಮಾಡಲ್ ಸಿಂಗಲ್ ಓನರ್, ಜಸ್ಟ್ ಓಡಿರೋದೆ 30,000 ಓಡಿದೆ. ಓಕೆ, i10 ಎರಾ ಪ್ಲಸ್. ಹಾ, ಗಾಡಿ ತುಂಬಾ ಚೆನ್ನಾಗಿದೆ. ಗಾಡಿನಲ್ಲಿ ಏನು ₹1 ಕೆಲಸ ಇಲ್ಲ. ಫೈನಲ್ ಟು ಫೈನಲ್ 2,85,000 ಆಗುತ್ತೆ ಸರ್. 13 ಮಾಡಲ್ ಸಿಂಗಲ್ ಓನರ್, ಜಸ್ಟ್ 30,000 ಅಷ್ಟೇ ಓಡಿದೆ. ಓಕೆ, 13 ಮಾಡಲ್ ಲೋನ್ ಆಗುತ್ತಾ ಸರ್? ಲೋನ್ ಆಗುತ್ತೆ. ಡೌನ್ ಪೇಮೆಂಟ್ 2 ಲಕ್ಷ ಲೋನ್ ಆಗುತ್ತೆ. 80,000 ಡೌನ್ ಪೇಮೆಂಟ್ ತರಬೇಕು ಸರ್. ಓಕೆ, 80,000 ಡೌನ್ ಪೇಮೆಂಟ್ ಅಲ್ಲಿ Hyundai i10, ಅದು ಕೂಡ 13 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಡಿರೋದೇ 35,000 ಕಿಲೋಮೀಟರ್ ಓಡಿರುವಂತ ವೆಹಿಕಲ್. ಮೈಲೇಜ್ ಅಂತ ಹೇಳಿದ್ರೆ 16+ ಅಂದ್ರೆ 16ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ನೀವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸರ್ ನನಗೆ ಪೆಟ್ರೋಲ್ ಗಾಡಿನೂ ಬೇಡ ಸರ್, ಡೀಸೆಲ್ ಗಾಡಿನೂ ಬೇಡ ಸರ್, ನಾ ಚಾರ್ಜ್ ಮಾಡ್ಕೊತೀನಿ ಆರಾಮಾಗಿ ಓಡಿಸ್ತೀನಿ ಅನ್ನೋರಿಗೆ EV ಗಾಡಿ ಕೂಡ ಇರುತ್ತೆ. ಸೊ ನೀವು ನೋಡ್ತಾ ಇರಬಹುದು ಅದರಲ್ಲೂ ಕೂಡ ಕ್ಲಾಸ್ ಮೇಂಟೆನೆನ್ಸ್ ಇರುವಂತದ್ದು KA03 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರುತ್ತೆ. ಸೊ ನೀವೇನು ಕೂಡ ಸ್ಪೆಂಡ್ ಮಾಡೋಂತ ನೆಸೆಸಿಟಿ ಇರೋದಿಲ್ಲ. ಸರ್ ಟಾಟಾ ಟಿಗೋರ್ ಇದು. ಟಾಟಾ ಟಿಗೋರ್. ಓಕೆ, ಟಾಟಾ ಟಿಗೋರ್ ಎಕ್ಸಾಕ್ಟ್ ಪ್ಲಸ್ ಟಾಪ್ ಅಂಡ್ ವರ್ಷನ್ ಗಾಡಿ. ಎಲೆಕ್ಟ್ರಿಕಲ್ ವೆಹಿಕಲ್. ಓಕೆ, EV. ಪೆಟ್ರೋಲ್ ಬೇಡ, ಡೀಸೆಲ್ ಬೇಡ. ಫುಲ್ ಚಾರ್ಜ್ ಮಾಡಿದ್ರೆ 150 ಕಿಲೋಮೀಟರ್ ಹೋಗುತ್ತೆ. ಓಕೆ, ಯಾರೆಲ್ಲ ಒಂದು ಲೋಕಲ್ ಅಲ್ಲಿ ಓಡಾಡೋರು 22 ಮಾಡಲು EV ಗಾಡಿ ಕೇಳ್ತಾ ಇದ್ರ, ನಮ್ಮ ಹತ್ರ 22 ಮಾಡಲು ಸಿಂಗಲ್ ಓನರ್ ಗಾಡಿ. ಫೈನಲ್ ಟು ಫೈನಲ್ ಈ ಗಾಡಿನ 3,20,000 ಆಗುತ್ತೆ. ಇಂಟ್ರೆಸ್ಟ್ ಇರೋ ಬೈ ಮಾಡಿ. ಲೋನ್ ಬೇಕು ಅನ್ನೋರಿಗೆ 50,000 ಲೋನ್ ಆಗುತ್ತೆ. 2,80,000 ಡೌನ್ ಪೇಮೆಂಟ್ ಬೇಕು. 50,000 ಡೌನ್ ಪೇಮೆಂಟ್, 50,000 ಡೌನ್ ಪೇಮೆಂಟ್ ಬೇಕು. ಲೋನ್ 2,80,000 ಲೋನ್ ಆಗುತ್ತೆ. ನೀವು ಉಲ್ಟಾ ಹೇಳ್ಬಿಟ್ರೆ ಪಾಪ ನನ್ನ ಸಬ್ಸ್ಕ್ರೈಬರ್ ಸುಸ್ತಾಗೋಯ್ತಾರೆ ಸರ್ ಆಮೇಲೆ. ಓಕೆ, 50,000 ಡೌನ್ ಪೇಮೆಂಟ್ ಅಲ್ಲಿ EV ವೆಹಿಕಲ್ ಕೂಡ ನಿಮಗೆ ಸಿಗುವಂತದ್ದು, ಅದು ಕೂಡ ಟಿಗೋರು. ಒಂದ್ ವೇಳೆ ನೀವೇನಾದ್ರೂ ಕಡಿಮೆ ಬಜೆಟ್ ಅಲ್ಲಿ ಒಂದು SUV ತರ ಒಂದು ಗಾಡಿ ಬೇಕು ಸರ್ ಅಂದ್ರೆ ನೀವು ನೋಡ್ತಾ ಬೋದು KV100 ಕೂಡ ಇರುತ್ತೆ. ಈ ಗಾಡಿ ಕೂಡ ನೀವು ನೋಡ್ತಾ ಬೋದು ಒಳ್ಳೆ ಮೇಂಟೆನೆನ್ಸ್ ಇರುತ್ತೆ. ಅದರಲ್ಲೂ ಕೂಡ ಡೀಸೆಲ್ ವೇರಿಯಂಟ್. ಮೈಲೇಜ್ ಎಲ್ಲ 18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಡೀಟೇಲ್ ಸರ್ ಇದು. ಸರ್ ಮಹೇಂದ್ರ KV100 ಅದು 2016 ಮಾಡಲು ಸಿಂಗಲ್ ಓನರ್, ಡೀಸೆಲ್ ವೆಹಿಕಲ್. 75,000 ಓಡಿದೆ. ಓಕೆ, ಇದು K6 6 ಸೀಟರ್ ವೆಹಿಕಲ್. ಇದು 6 ಸೀಟರ್ 6 ಸೀಟರ್ ವೆಹಿಕಲ್. ತುಂಬಾ ಚೆನ್ನಾಗಿದೆ ಗಾಡಿ, ಗ್ರೇ ಕಲರ್. ಫೈನಲ್ ಟು ಫೈನಲ್ ಈ ಗಾಡಿ ನಿಮ್ಗೆ 3,25,000 ಆಗುತ್ತೆ ಸರ್. 3,25,000 ಆಗುತ್ತೆ. ಲೋನ್ ಬೇಕು ಅನ್ನೋರಿಗೆ 2,75,000 ಲೋನ್ ಸಿಗುತ್ತೆ. 50,000 ಡೌನ್ ಪೇಮೆಂಟ್ ತರಬೇಕು. ಓಕೆ, 50,000 ಡೌನ್ ಪೇಮೆಂಟ್ ಅಲ್ಲಿ ಸೊ ನಿಮಗೆ KV100 ಕೂಡ ಸಿಗುತ್ತೆ. ಸೊ ಬೇಕು ಅಂದ್ರೆ ಇದನ್ನು ಕೂಡ ಪ್ರಿಫರ್ ಮಾಡಬಹುದು. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇದನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು. ಮತ್ತೊಂದು ಮಾರುತಿ ಸುಜುಕಿ ಎರ್ಟಿಗಾ. ಸೊ ನೀವು ನೋಡ್ತಾ ಇರಬಹುದು ಅದು ಕೂಡ ಮಾಡೆಲ್ ವೆಹಿಕಲ್. ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಬೇಕು ಅನ್ನೋರಿಗೆ VXA ಆಪ್ಷನಲ್ ಅಂದ್ರೆ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಪೆಟ್ರೋಲ್ ವಿತ್ CNG ಇದು. ಪೆಟ್ರೋಲ್ ವಿತ್ CNG. ಓಕೆ, ಪೆಟ್ರೋಲ್ ವಿತ್ CNG. ಪೆಟ್ರೋಲ್ ನಿಮಗೆ ಗೊತ್ತಾ ಆರಾಮಾಗಿ 16+ ಮೈಲೇಜ್ ಬರುತ್ತೆ. CNG ಅಂತೂ 20+ ಅಂತೂ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಡೀಟೇಲ್ ಸರ್ ಇದು. ಸರ್ 2022 ಮಾಡಲು VXA ಆಪ್ಷನಲ್ CNG ಪೆಟ್ರೋಲ್ ಎರಡು ಇದೆ ಗಾಡಿನಲ್ಲಿ. ಓಕೆ, ಸಿಂಗಲ್ ಓನರ್ ಆಗಿರುತ್ತೆ. 70,000 ಓಡಿದೆ. ಕ್ಲಾಸ್ 1 ಪೀಸ್ ಗಾಡಿ. ಇದು ಫೈನಲ್ ಟು ಫೈನಲ್ 10,85,000 ಬಂದ್ರೆ ಕೊಟ್ಬಿಡ್ತೀವಿ. ಓಕೆ, ಲೋನ್ ಬೇಕು ಅನ್ನೋರಿಗೆ 10.5 ಲಕ್ಷ ಲೋನ್ ಕೊಡಿಸ್ತೀವಿ. 35,000 ಡೌನ್ ಪೇಮೆಂಟ್ ತರಬೇಕು ಸರ್. 35,000 ಡೌನ್ ಪೇಮೆಂಟ್ ಅಲ್ಲಿ. ಹೌದು, ಸಿಂಗಲ್ ಓನರ್ ಗಾಡಿ. ಬರೀ 70,000 ಓಡಿದೆ. CNG ಪೆಟ್ರೋಲ್ ಎರ್ಟಿಗಾ ನಮ್ಮ ಹತ್ರ ರೆಡಿ, ಸ್ಟಾಕ್ ರೆಡಿ ಇದೆ. ಇಂಟ್ರೆಸ್ಟ್ ಇರೋ ಬೈ ಮಾಡಿ. ಓಕೆ ಸರ್, ಈಗ ರೀಸೆಂಟ್ ಆಗಿ ಬಂದಿರೋ ಗಾಡಿಗಳೆಲ್ಲದ್ರಲ್ಲೂ ಕೂಡ ನಂಗೆ ತುಂಬಾನೇ ಫೇವರೇಟ್ ಗಾಡಿ ಅಂದ್ರೆ XUV 700 ಸರ್. ಸೊ ಅದರಲ್ಲೂ ಕೂಡ ನಿಮ್ಮ ಹತ್ರ ಒಂದು ಫುಲ್ಲಿ ಟಾಪ್ ಎಂಡ್ ಇರುತ್ತೆ. AX7 ಲಕ್ಸುರಿ ಪ್ಯಾಕ್ ಅಂದ್ರೆ ಫುಲ್ಲಿ ಟಾಪ್ ಎಂಡ್ ವಿತ್ ಸನ್ ರೂಫ್ ಅಂದ್ರೆ ಪ್ಯಾನೋರಮಿಕ್ ಸನ್ ರೂಫ್ ಬರುತ್ತೆ. ಸೊ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಿಮಗೆ ಆಟೋಮೆಟಿಕ್ ವೈಪರ್ ಕೂಡ ಇರುತ್ತೆ. ಡಿಮ್ ಹೆಡ್ಲೈಟ್ ಕೂಡ ಅಂದ್ರೆ ಆಟೋಮೆಟಿಕ್ ಹೆಡ್ಲೈಟ್ ಕೂಡ ಇದ್ರಲ್ಲಿ ಬರುವಂತದ್ದು. ಪ್ರತಿಯೊಂದು ಕೂಡ ಫೀಚರ್ ಇರುತ್ತೆ. ಅಂದ್ರೆ ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೋಡ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಪುಷ್ ಸ್ಟಾರ್ಟ್ ಬಟನ್, ಬ್ಯಾಕ್ ವೈಫರ್, ಡಿಫಾಗರ್, ಈ ಅಲೋ ವಿಲ್ಸ್, ಹಿಂಗೆ ಪ್ರತಿಯೊಂದು ಕೂಡ ಇರುವಂತದ್ದು. ಅದರಲ್ಲೂ ಕೂಡ ಇದು ಡೀಸೆಲ್ ಅಲ್ಲ ಸರ್ ಇದು?
ಮೈಲೇಜ್ ನಿಮ್ಗೆ ಆರಾಮಾಗಿ ಗೊತ್ತೇ ಇರುತ್ತೆ 20+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರುತ್ತೆ, ವೈಟ್ ಕಲರ್ ಇರುತ್ತೆ, KA05 ರಿಜಿಸ್ಟರ್ಡ್ ವೆಹಿಕಲ್. ಡೀಟೇಲ್ ಸರ್ ಇದು. ಸರ್ ಇದು ಮಹೇಂದ್ರ 700 ಎಲ್ಲ ಲಕ್ಸುರಿ ಪ್ಯಾಕ್ ಟಾಪ್ ಎಂಡ್. ಮಹೇಂದ್ರದಲ್ಲಿ 700 ಅಲ್ಲಿ ಟಾಪ್ ಎಂಡ್ ವರ್ಷನ್ ಗಾಡಿ ಅಂದ್ರೆ ಇದೇನೆ. ಇದು ಶೋರೂಮ್ ಅಲ್ಲಿ ತೊಗೊಳಕೋರೆ 31 lakhs ಇದೆ. ನಾವು ಕೊಡ್ತಾ ಇರೋದು ಜಸ್ಟ್ ನಿಮಗೆ 21 lakhs ಹೇಳ್ತಾ ಇದೀವಿ ಫೈನಲ್. ಬಂದ್ರೆ ಇನ್ನೊಂಚೂರು ನೆಗೋಷಿಯಬಲ್ ಆಗುತ್ತೆ. 20 lakhsಗೆ ಫೈನಲ್ ಆಗ್ಬಿಡುತ್ತೆ. ಲೋನ್ ಬೇಕು ಅನ್ನೋರಿಗೆ 100% ಲೋನ್ ಆಗುತ್ತೆ. ಇಂಟ್ರೆಸ್ಟ್ ಬೈ ಮಾಡಿ. 2022 ಮಾಡಲು ಸಿಂಗಲ್ ಓನರು. ಜಸ್ಟ್ ಓಡಿರೋದು 79,000 ಓಡಿದೆ. ಡೀಸೆಲ್ ಮ್ಯಾನ್ಯುವಲ್ ಗಾಡಿ, ವೈಟ್ ಕಲರ್ ಗಾಡಿ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. 20 lakhs ಫೈನಲ್ ಕೊಡ್ತೀನಿ. ಫುಲ್ ಲೋನ್ ಬೇಕು ಅಂದ್ರೆ 100% ಲೋನ್ ಮಾಡ್ಕೊಡ್ತೀನಿ ಸರ್. ನಿಮಗೆ ಶೋರೂಮ್ ಅಲ್ಲೂ ನಮ್ಮ ಹತ್ರ ತೊಗೊಳಕ್ಕೆ 10 lakhs ನಿಮಗೆ ಸೇವ್ ಆಗುತ್ತೆ. ಇಂಟ್ರೆಸ್ಟ್ ಇರೋ ಬೈ ಮಾಡಿ. ಓಕೆ, 0 ಡೌನ್ ಪೇಮೆಂಟ್ ಅಲ್ಲಿ XUV 700, ಅದು ಕೂಡ AX7 ಲಕ್ಸುರಿ ಪ್ಯಾಕ್. ಸೊ ನೆಕ್ಸ್ಟ್ ಮಾರುತಿ ಸುಜುಕಿ ಗಾಡಿಲೆ ನೀವೇನಾದ್ರೂ ಒಂದು ಒಳ್ಳೆ ಸೆಡನ್ ವೆಹಿಕಲ್ ಹುಡುಕ್ತಾ ಇದ್ದೀರಾ ಅಂದ್ರೆ ಸೊ ನೀವು ನೋಡ್ತಾ ಬೋದು ಸಿಯಾಜು ಕೂಡ ಇರುತ್ತೆ. ಅದರಲ್ಲೂ ಕೂಡ ಇದು VDI ಅಂದ್ರೆ ಡೀಸೆಲ್ ಮಿಡ್ ವೇರಿಯಂಟ್. ನಿಮ್ಗೆ ಇದ್ರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಅಂದ್ರೆ ಮತ್ತೆ ನಿಮ್ಗೆ ಒಳಗಡೆ ಆಟೋಮೆಟಿಕ್ AC ಬರುತ್ತಲ್ಲ, ಇದಕ್ಕೆ ಎಲ್ಲ ಬರುತ್ತೆ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಓಕೆ, ಏನು ಸರ್ ಡೀಟೇಲ್ ಇದು? ಸರ್ ಇದು ಸಿಂಗಲ್ ಓನರ್ ಗಾಡಿ, 2017 ಮಾಡಲು, ಡೀಸೆಲ್ 1 ಲೀಟರ್ ಹಾಕಿದ್ರೆ ಡೀಸೆಲ್ 25 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಇದು VDI ಆಪ್ಷನಲ್ ಆಗಿದೆ. ತುಂಬಾ ವೆಲ್ ಮೇಂಟೆನೆನ್ಸ್ ಗಾಡಿ ಆಗಿದೆ. ಬರೀ ಓಡಿರೋದೇ 99,000 ಓಡಿದೆ. ಎಲ್ಲ ಶೋರೂಮ್ ಅಲ್ಲಿ ಸರ್ವಿಸ್ ಆಗಿ ರೆಕಾರ್ಡ್ಸ್ ಇದೆ. ಇಂಟ್ರೆಸ್ಟ್ ಬೈ ಮಾಡಿ. ನಮ್ಮ ಹತ್ರ ಎಲ್ಲಾ ವೆಹಿಕಲ್ಸ್ ಆಸ್ಟೆಂಟ್ ಫ್ರೀ ವೆಹಿಕಲ್ ಆಗಿರ್ತದೆ. 100% ಶೋರೂಮ್ ಇಷ್ಟು ಇರ್ತವೆ. ಇದು ಫೈನಲ್ ಟು ಫೈನಲ್ ನಾವು 6,10,000 ಬಂದ್ರೆ ಫೈನಲ್ ಕೊಡ್ತೀವಿ ಸರ್. ಲೋನ್ ಬೇಕು ಅನ್ನೋರಿಗೆ 5.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 60,000 ಡೌನ್ ಪೇಮೆಂಟ್ ತರಬೇಕು. ಓಕೆ, 60,000 ಡೌನ್ ಪೇಮೆಂಟ್ ಅಲ್ಲಿ ಮಾರುತಿ ಸುಜುಕಿ ಸಿಯಾಜ್, ಅದರಲ್ಲೂ ಕೂಡ ಡೀಸೆಲ್ 17 ಮಾಡಲು ಸಿಂಗಲ್ ಓನರ್ ಗಾಡಿ ಸಿಗುತ್ತೆ. ಸೊ ಬೇಕನ್ನೋರು ವಿಸಿಟ್ ಮಾಡಬಹುದು. ರೆನಾಲ್ಟ್ ಟ್ರೈಬರ್, ಅದರಲ್ಲೂ ಕೂಡ ನಿಮಗೆ ಮಾಡೆಲ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್, ಆದ್ರೂ ಕೂಡ ನೀವು ಆರಾಮಾಗಿ 16-17+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಒಳ್ಳೆ ಫ್ಯಾಮಿಲಿ ವೆಹಿಕಲ್, ಲೋ ಬಜೆಟ್ ಹುಡುಕ್ತಿರೋರಿಗೆ ಖಂಡಿತವಾಗಿ ಇದು ಒಳ್ಳೆ ಪ್ರಿಫರೆನ್ಸ್ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ನಿಮಗೆ ಕಡಿಮೆ ಡೌನ್ ಪೇಮೆಂಟ್ ಅಂತ ಸಿಗುತ್ತೆ. ಅಲೋವಿಲ್ಸ್, ಏರ್ ಬ್ಯಾಗು, ABS ಗೆ ಪ್ರತಿಯೊಂದು ಕೂಡ ಫೀಚರ್ ಕೂಡ ಇರುತ್ತೆ. ಡೀಟೇಲ್ ಸರ್ ಇದು? ಸರ್ 2020 ಮಾಡಲ್ ಇದು. RXZ ಟಾಪ್ ಎಂಡ್ ರೆನಾಲ್ಟ್ ಟ್ರೈಬರ್. ಯಾರೆಲ್ಲ 7 ಸೀಟರ್ ವೆಹಿಕಲ್ ನೋಡ್ತಾ ಇದ್ರೆ ನಮ್ಮ ಹತ್ರ ಒಂದು ಒಳ್ಳೆ ವೆಹಿಕಲ್ ಇದೆ. 65,000 ಓಡಿದೆ. ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ. ಓಕೆ, ತುಂಬಾ ಚೆನ್ನಾಗಿದೆ ವೆಹಿಕಲ್. 5.5 ಲಕ್ಷ ಫೈನಲ್ ಬಂದ್ರೆ ಕೊಟ್ಬಿಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 50,000 ಡೌನ್ ಪೇಮೆಂಟ್ ತಮ್ಮನಿ. 7 ಸೀಟರ್ ವೆಹಿಕಲ್, ಸಿಂಗಲ್ ಓನರ್, 65,000 ಓಡಿದೆ. ರೆನಾಲ್ಟ್ ಟ್ರೈಬರ್ RXZ ಟಾಪ್ ಎಂಡ್ ವರ್ಷನ್. ಓಕೆ, ಸೊ ಅದರಲ್ಲೂ ಕೂಡ ಫುಲ್ಲಿ ಟಾಪ್ ಅಂಡ್ ಪುಷ್ ಸ್ಟಾರ್ಟ್ ಬಟನ್ ಎಲ್ಲಾನು ಕೂಡ ಇರುವಂತ ಅಲೈಸ್ ಎಲ್ಲ ಬರುತ್ತೆ ಅದರಲ್ಲಿ. ಓಕೆ, ಹೌದು, ಅಲವೆಲ್ಸ್ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ಭಾರತದ ನಂಬಿಕಸ್ಥ ಬ್ರ್ಯಾಂಡ್ ಟಾಟಾದಲ್ಲೇ ಇನ್ನೊಂದು ಗಾಡಿ ಕೂಡ ಇರುತ್ತೆ. ಅದರಲ್ಲೂ ಕೂಡ ನೆಕ್ಸಾನ್ ಆಟೋಮೆಟಿಕ್ ನೆಕ್ಸಾನ್ ಕೂಡ ಇರುತ್ತೆ. ಸಿಗ್ನೇಚರ್ ಕಲರ್ ಅಂತ ಹೇಳ್ಬೋದು. ಡೀಟೇಲ್ ಸರ್ ಇದು? ಸರ್ ಯಾರೆಲ್ಲ ಒಂದು 30,000 ಹೊಡಿರೋದು ಟಾಟಾ ನೆಕ್ಸಾನ್ ವಿತ್ ಟಾಪ್ ಎಂಡ್ ಗಾಡಿ ಬೇಕು, ವಿತ್ ಸನ್ ರೂಫ್ ಎಲ್ಲ ಇರಬೇಕು ಅನ್ನೋರು ನಮ್ಮ ಹತ್ರ ಒಂದು ಒಳ್ಳೆ ಟಾಪ್ ಎಂಡ್ ವರ್ಷನ್ ಇದೆ. ಇದು ಮಿಲಿಟರಿ ಗ್ರೀನ್, ನಿಮಗೆ ಗೊತ್ತಲ್ಲ, ತುಂಬಾ ನಿಮಗೆ ಇದು ಬೇಕಾಗಿರೋಂತ ಒಳ್ಳೆ ಕಲರ್ ಅಲ್ಲಿ ಇದೆ ಗಾಡಿ. ಮತ್ತೆ ಇದು ಫಾರೆಸ್ಟ್ ಮಿಲಿಟರಿ ಕಲರ್ ಅಲ್ಲಿ ಇದೆ ಗಾಡಿ. 2023 ಮಾಡಲು, ಬರೀ 30,000 ಓಡಿದೆ. ಸಿಂಗಲ್ ಓನರ್ ಗಾಡಿ. ನಿಮಗೆ ಸನ್ ರೂಫ್, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಇದರಲ್ಲಿ. ಫೈನಲ್ ಟು ಫೈನಲ್ 9,50,000 ಬಂದ್ರೆ ಕೊಡ್ತೀವಿ. ಲೋನ್ ಬೇಕು ಅಂದ್ರೆ 9 ಲಕ್ಷ ಲೋನ್ ಕೊಡಿಸ್ತೀವಿ. 50,000 ಡೌನ್ ಪೇಮೆಂಟ್ ತರಬೇಕು. ಓಕೆ, 50,000 ಡೌನ್ ಪೇಮೆಂಟ್ ಅಲ್ಲಿ ನೆಕ್ಸಾನ್, ಅದು ಕೂಡ ಸನ್ ರೂಫ್ ವೆಹಿಕಲ್ ಅಂದ್ರೆ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ನೆಕ್ಸ್ಟ್ ಒಂದು ವೇಳೆ ಬೇಡ ಸರ್ ನಮಗೆ ಒಳ್ಳೆ ಮಜಲ್ ವೆಹಿಕಲ್ ಬೇಕು ಅಂದ್ರೆ ರೆನಾಲ್ಟ್ ಡಸ್ಟರ್ ಕೂಡ ಇರುತ್ತೆ. ಸೊ ನೀವು ನೋಡ್ತಾ ಬಂದು ಇದರಲ್ಲೂ ಕೂಡ ಅಲೋವಿಲ್ಸ್, ಏರ್ ಬ್ಯಾಗು, ABS, ಬ್ಯಾಕ್ ವೈಪರ್, ಡಿಫಾಗರ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಈಗ ಪ್ರತಿಯೊಂದು ಕೂಡ ಬರುವಂತದ್ದು. ಪೆಟ್ರೋಲ್ ವೇರಿಯಂಟ್ ಸರ್, ಪೆಟ್ರೋಲ್ ವೇರಿಯಂಟ್ ಆಟೋಮೆಟಿಕ್ ಅಲ್ಲಿ ನೆಕ್ಸಾನ್ ಬೇಡವಾ, ಡೆಸ್ಟರ್ ಇದೆ ನಮ್ಮ ಹತ್ರ ಆಟೋಮೆಟಿಕ್. ಓಕೆ, ಆಟೋಮೆಟಿಕ್ ಡೆಸ್ಟರ್ ಪೆಟ್ರೋಲ್ ವೆಹಿಕಲ್ 2019 ಮಾಡಲು, 47,000 ಓಡಿದೆ. ಸಿಂಗಲ್ ಓನರ್ ಗಾಡಿ, ಸೂಪರ್ ಆಗಿದೆ ಗಾಡಿ. ಯಾರೆಲ್ಲ ಒಂದು ಡೆಸ್ಟರ್ SUV ರೇಂಜ್ ಅಲ್ಲಿ ಬೇಕು ಅಂತ ಇದ್ದೀರಾ, ಅದರಲ್ಲೂ ಒಳ್ಳೆ ಕಲರ್ ಗಾಡಿ ಇದೆ. ಚಾಕ್ಲೇಟ್ ಬ್ರೌನ್ ಅಲ್ಲಿ ಇದೆ. ಫೈನಲ್ ಟು ಫೈನಲ್ ಈ ಗಾಡಿ ನಾವು 6,75,000 ಬಂದ್ರೆ ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 6 ಲಕ್ಷ ಲೋನ್ ಕೊಡಿಸ್ತೀವಿ. 75,000 ಡೌನ್ ಪೇಮೆಂಟ್ ತರಬೇಕು. 75,000 ಡೌನ್ ಪೇಮೆಂಟ್ ಅಲ್ಲಿ 2019 ಅಂದ್ರೆ 2019 ಮಾಡಲ್ ರೆನಾಲ್ಟ್ ಡಸ್ಟರ್ ಕೂಡ ಇಲ್ಲಿರುವಂತದ್ದು. ಸೊ ಬೇಕು ಅನ್ನೋರು ಇದನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿ ಒಂದು 50,000, 1 ಲಕ್ಷ ಡೌನ್ ಪೇಮೆಂಟ್ ನಿಮ್ಗೆ ಆ ಗಾಡಿ ಕೂಡ ಸಿಗುತ್ತೆ. ಸೊ ಒಂದು ವೇಳೆ ಬೇಡ ಸರ್ ನನಗೆ ಟಾಟಾ ಗಾಡಿನೇ ಬೇರೆದಿದ್ರೆ ಹೇಳಿ ಸರ್, ನೆಕ್ಸಾನ್ ಸ್ವಲ್ಪ ದೊಡ್ಡದಾಯ್ತು ಅನ್ನೋರಿಗೆ ಚಿಕ್ಕದಾದ ಗಾಡಿ, ಚೊಕ್ಕದಾದ ಒಂದು ಪ್ರೈಸ್ ಅಲ್ಲಿ ಏನ್ ಸರ್ ಹೇಳಿ ಸರ್? ಟಿಯಾಗೋ ಸರ್, ಆಟೋಮೆಟಿಕ್ ಅಲ್ಲಿ ಡೀಸೆಲ್ ಬೇಡ, ಪೆಟ್ರೋಲ್ ಬೇಡ ಅನ್ನೋರಿಗೆ EV ನಮ್ಮ ಹತ್ರ ಆಟೋಮೆಟಿಕ್ ಟಾಟಾ ನೆಕ್ಸಾನ್ 23 ಮಾಡಲು ಜಸ್ಟ್ 30,000 ಓಡಿದೆ. ಓಕೆ, ಫುಲ್ ಟಾಪ್ ಅಂಡ್ ಎಕ್ಸಾಕ್ಟ್ ಪ್ಲಸ್ ಟಾಪ್ ಅಂಡ್ ಗಾಡಿ. ಇದು ಶೋರೂಮ್ ಅಲ್ಲಿ ತಗೊಂತೀನಿ ಅಂದ್ರೆ 11 ಲಕ್ಷ ಇದೆ ಇದು ರೇಟ್. ನಾವು ಜಸ್ಟ್ 6,80,000 ಕೊಟ್ಬಿಡ್ತೀವಿ ಸರ್. ಓಕೆ, ಲೋನ್ ಬೇಕು ಅನ್ನೋರಿಗೆ 6.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 30,000 ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ. ಇದು ಫುಲ್ ಚಾರ್ಜ್ ಮಾಡಿದ್ರೆ ನಿಮಗೆ 210 ಕಿಲೋಮೀಟರ್ ಹೋಗ್ಬೋದು. ಫುಲ್ ಚಾರ್ಜ್ 210 ಕಿಲೋಮೀಟರ್ ಹೋಗುತ್ತೆ. ತುಂಬಾ ವೆಲ್ ಮೇಂಟೆನೆನ್ಸ್ ಆಗಿದೆ. ಮತ್ತೆ ಇದಕ್ಕೆ 8 ಇಯರ್ಸ್ ಬ್ಯಾಟ್ರಿ ವ್ಯಾರಂಟಿ ಇರುತ್ತೆ. ಅಡಿಷನಲ್ 3 ಇಯರ್ಸ್ ವ್ಯಾರಂಟಿ ಇದೆ.
ಓಕೆ ಗ್ಯಾರಂಟಿ ನಮ್ಮ ಶೋರೂಮ್ ಕಡೆಯಿಂದ ನಿಮಗೆ 2 years ವ್ಯಾರಂಟಿ ಬರುತ್ತೆ. ಓಕೆ ಸೊ ಟಿಗೋರ್ ಬೇಡ ಅಂದ್ರೆ ಇವಿ ಗಾಡಿ, ಸೊ ಅವರು ಟಿಗೋ ಕೂಡ ಪರ್ಚೇಸ್ ಮಾಡಬಹುದು. ಎರಡರಲ್ಲಿ ಯಾವ್ದು ಬೇಕೋ ಅವರೇ ಪರ್ಚೇಸ್ ಮಾಡಬಹುದು. ಯಾವ್ದು ಬೇಕಾದ್ರೂ ತಗೊಳ್ಳಿ. ಮೈಲೇಜ್ ನಿಮಗೆ ಫುಲ್ ಚಾರ್ಜ್ ಮಾಡಿದ್ರೆ 200 ಕಿಲೋಮೀಟರ್ ಆರಾಮ್ಸೆ ಬರುತ್ತೆ, ಏನು ಪ್ರಾಬ್ಲಮ್ಸ್ ಇಲ್ಲ. ಓಕೆ ಸೊ ನೋಡಿದ್ರಲ್ಲ, ಸೊ ಇವಿ ವೆಹಿಕಲ್ಸ್ ಎಲ್ಲ ಹತ್ರ ಇವ್ರ ಹತ್ರ ಬೇಜಾನ್ ಆಪ್ಷನ್ಗಳಿರುತ್ತೆ. ಆಟೋಮೆಟಿಕ್ ಅಲ್ಲೂ ಕೂಡ ಯೂಸ್ ಆಪ್ಷನ್ ಇರುತ್ತೆ. ಈಗ ಮತ್ತೊಂದು ನೆಕ್ಸಾನು ಸರ್, ಇದು ಮ್ಯಾನ್ಯುವಲ್ ಆಟೋಮೆಟಿಕಾ? ಸರ್ ಇದು ಮ್ಯಾನ್ಯುವಲ್ ಇದು. ಓಕೆ 2018 ಮಾಡಲು ಜಸ್ಟ್ 60,000 ಹೊಡಿದೆ. XM ವೇರಿಯಂಟ್ ಆಗಿರುತ್ತೆ, ಸಿಂಗಲ್ ಓನರ್ ಗಾಡಿ ಇದೆ. ಮತ್ತೆ ಇದ್ರಲ್ಲೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ. 60,000 ಅಷ್ಟೇ ಹೊಡಿರೋದು ವೆಹಿಕಲ್. ಅದ್ರಲ್ಲೂ ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ. ಫೈನಲ್ ಟು ಫೈನಲ್ 6,10,000 ಬಂದ್ರೆ ಕೊಟ್ಬಿಡ್ತೀವಿ. ಓಕೆ ಯಾರಿಗಾರು ಲೋನ್ ಬೇಕು ಅಂದ್ರೆ 5.5 ಲಕ್ಷ ಲೋನ್ ಮಾಡಿಸ್ತೀವಿ. 50,000 ಡೌನ್ ಪೇಮೆಂಟ್ ತರಬೇಕು. 50,000 ಡೌನ್ ಪೇಮೆಂಟ್ ಅಲ್ಲಿ ನೆಕ್ಸಾನು, ಅದು ಕೂಡ ಮ್ಯಾನ್ಯುವಲ್. 50,000 ಡೌನ್ ಪೇಮೆಂಟ್ ಎಲ್ಲ ನಿಮಗೆ ಆಟೋಮೆಟಿಕ್ ಕೂಡ ತೋರಿಸಿದೀವಿ. ಸೊ ಅದೇ ತರ ನಿಮಗೆ ಮ್ಯಾನ್ಯುವಲ್ ಕೂಡ ತೋರಿಸಿದೀವಿ. ಎರಡರಲ್ಲಿ ಯಾವ್ದು ಬೇಕು ನೀವು ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ಸರ್, ಕಿಯಾ ಗಾಡಿ ಬೇಕು ಸರ್ ನನಗೆ. ಕಿಯಾ ಆಟೋಮೆಟಿಕ್ ಯಾರು ನೋಡ್ತಾ ಇದ್ದೀರಾ, ನಮ್ಮ ಹತ್ರ ಸೋನಾಟ್ ಕಿಯಾ ಆಟೋಮೆಟಿಕ್ 1 ಲೀಟರ್ ಟರ್ಬೋ DCT ಗೇರ್ ಬಾಕ್ಸ್, ಓಕೆ GTX ಪ್ಲಸ್, ಇದ್ರಲ್ಲೂ ನಿಮಗೆ ಸನ್ ರೂಪ್ ಮತ್ತೆ ಇದ್ರಲ್ಲಿ ಎಲ್ಲಾ ತರ ಫ್ಯೂಚರ್ಸ್ ಬರುತ್ತೆ ಸರ್. ಓಕೆ ಇದು GTX ಪ್ಲಸ್ ಆಗಿದೆ, ಟರ್ಬೋ 1 ಲೀಟರ್ ಟರ್ಬೋ ಇಂಜಿನ್. ಇದು ನಿಮಗೆ ಮೈಲೇಜ್ ಎಲ್ಲ ನಿಮ್ಗೆ 15 ಮೇಲೆ ಬರುತ್ತೆ. ಆಟೋಮೆಟಿಕ್ ಆಗಿರುತ್ತೆ, ಆಟೋಮೆಟಿಕ್ ಪೆಟ್ರೋಲ್ ವೆಹಿಕಲ್. ಇದು ಫೈನಲ್ ಟು ಫೈನಲ್ 9,50,000 ಹೇಳ್ತಾ ಇದೀವಿ. 9 ಲಕ್ಷ ಬಂದ್ರೆ ಫೈನಲ್ ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 100% ಲೋನ್ ಮಾಡಿಸ್ಕೊಡ್ತೀವಿ. 0 ಡೌನ್ ಡೌನ್ ಪೇಮೆಂಟ್ ಪೇಮೆಂಟ್ ಅಲ್ಲಿ ಗಾಡಿ ಸಿಗುತ್ತೆ. ಏನ್ ಸರ್ ಇವತ್ತು ಇಷ್ಟೊಂದು ಆಟೋಮೆಟಿಕ್ ಗಾಡಿಗಳು ಇವತ್ತು? ಸರ್ ಆಟೋಮೆಟಿಕ್ ನೆಕ್ಸ್ಟ್ ಫ್ಯೂಚರ್ ಆಟೋಮೆಟಿಕ್ ಸರ್. ಓಕೆ ಟ್ರಾಫಿಕ್ ಜಾಸ್ತಿ, ಅದಕ್ಕೆ ನೀವು ಇವತ್ತಿಂದನೇ ಸ್ಟಾರ್ಟ್ ಅದಕ್ಕೆ ಮಾಡಿದ್ದೀರಾ? ನಾವು ಇವಾಗ್ಲಿಂದಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆಟೋಮೆಟಿಕ್ ಜಾಸ್ತಿ ವೆಹಿಕಲ್ಸ್ ತರಕ್ಕೆ. ಓಕೆ, ನಾನು ನಿಮಗೆ ನೆಕ್ಸಾನ್ ತೋರಿಸ್ತು, ಡಸ್ಟರ್ ತೋರಿಸ್ತು, ಸೊ ಇವಾಗ ಕಿಯಾ ಸಾನೆಟ್ ಕೂಡ ತೋರಿಸ್ತಾ ಇದೀವಿ. ಸೊ ನಿಮ್ಗೆ ಈ ತರ ತುಂಬಾನೇ ಆಪ್ಷನ್ಸ್ಗಳಿರುತ್ತೆ. ಜೊತೆಗೆ ಇವಿ ವೆಹಿಕಲ್ಸ್ ಕೂಡ ತೋರಿಸಿದೀವಿ. ನಿಮ್ಗೆ ಯಾವ್ದು ಬೇಕಾದ್ರೂ ಕೂಡ ಪರ್ಚೇಸ್ ಮಾಡ್ಬೋದು. ಮತ್ತೊಂದು ಫ್ಯಾಮಿಲಿ ವೆಹಿಕಲ್ ರೀ, ಇನೋವಾ ಕ್ರಿಸ್ಟಾ. ಹೆಂಗ್ರಿ ಇದನ್ನೆಲ್ಲ ಮಿಸ್ ಮಾಡ್ಕೋತೀರಾ? ಪ್ರತಿಯೊಬ್ಬರು ಕೇಳುವಂತ ಗಾಡಿಗಳಂತ ಹೇಳ್ಬೋದು. ಎರ್ಟಿಗಾ ಕೂಡ ತೋರಿಸ್ಬಿಟ್ಟಿದೀವಿ, ಇನೋವಾ ಕ್ರಿಸ್ಟಾ ಆಲ್ರೆಡಿ ಒಂದು ತೋರಿಸಿದೀವಿ. ಸೊ ಮತ್ತೊಂದು ಗಾಡಿ ಇರುತ್ತೆ. ಡೀಟೇಲ್ ಸರ್, ಏನ್ ಸರ್ ಡೀಟೇಲ್ ಇದು? ಸರ್ 2018 ಮಾಡಲ್ ಇನೋವಾ ಕ್ರಿಸ್ಟಾ Z. ಯಾರೆಲ್ಲ ಒಂದು ಟಾಪ್ ಎಂಡ್ ವರ್ಷನ್ ನೋಡ್ತಾ ಇದ್ದೀರಾ, Z ಇದು ಗ್ರೇ ಕಲರ್ ಆಗಿರುತ್ತೆ. ಒಂದು ಸೆಕೆಂಡ್ ಓನರ್ ಆಗಿದೆ. ಓಕೆ, ತುಂಬಾ ಚೆನ್ನಾಗಿದೆ. 170 ಓಡಿದೆ, ಡೀಸೆಲ್ ಇಂಜಿನ್, ಕ್ಲಾಸ್ ಕಂಡೀಷನ್ ಗಾಡಿ. ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ, ಒರಿಜಿನಲ್ ಪೀಸ್ ಗಾಡಿ, ಆಕ್ಸಿಡೆಂಟಲ್ ಆಗಿಲ್ಲ, ಒರಿಜಿನಲ್ ಗಾಡಿ. ಎಲ್ಲ ನಾವು ಹಿಸ್ಟ್ರಿ ಕೊಡ್ತೀವಿ. ಫೈನಲ್ ಟು ಫೈನಲ್ 16.5 ಲಕ್ಷ ಕೊಡ್ತೀವಿ ಸರ್. 16.5 ಲಕ್ಷಕ್ಕೆ ಫೈನಲ್ ಕೊಟ್ಬಿಡ್ತೀವಿ. ಲೋನ್ ಸರ್ ಇದಕ್ಕೆ? ಲೋನ್ ಬೇಕು ಅನ್ನೋರಿಗೆ 15 ಲಕ್ಷ ಲೋನ್ ಆಗುತ್ತೆ. 1.5 ಲಕ್ಷ ಡೌನ್ ಪೇಮೆಂಟ್ ತರಬೇಕು. ಓಕೆ, 1.5 ಲಕ್ಷ ಡೌನ್ ಪೇಮೆಂಟ್. ಹೌದು. ಅಲ್ಲಿಗೆ 2 ಇನೋವಾ ಕ್ರಿಸ್ಟಾ ತೋರಿಸಿದೀವಿ. ಒಂದು ಬಂದ್ಬಿಟ್ಟು ವಿ ವೇರಿಯಂಟ್, ಅದು ವಿ ವೇರಿಯಂಟ್ 19 ಮಾಡಲ್. ಅದು ಇದು Z ವೇರಿಯಂಟ್, ಇದು Z ವೇರಿಯಂಟ್ 18 ಮಾಡಲ್. 18 ಮಾಡಲ್ ಇದು. ಓಕೆ, ಸೊ ಇಷ್ಟು ಮಾತ್ರ ಅಲ್ಲ ರೀ, ಇನ್ನು ನೀವು ನೋಡ್ತೀವಿ ಅಂದ್ರೆ ಸೊ ಇನ್ನೂ ಕೂಡ ಆಪ್ಷನ್ಸ್ ಇರುತ್ತೆ. ನೆಕ್ಸ್ಟ್ ರಾಜ ಅಂತಾನೆ ಹೇಳ್ಬೋದು. ಹೇಳಿ ಸರ್, ಕಿಂಗ್, ಫಾರ್ಚುನರ್ ಫಾರ್ಚುನರ್ ಎರಡಿದೆ ಸರ್ ನಮ್ಮ ಹತ್ರ. ಓಕೆ, 2 ಫಾರ್ಚುನರ್ ಇದೆ. ಒಂದು 14 ಮಾಡಲ್, ಒಂದು 16 ಮಾಡಲ್. 14 16. ಇದು ಆಟೋಮೆಟಿಕ್, ಇದು ಮ್ಯಾನ್ಯುವಲ್. ಓಕೆ, ಇದು 2 ವೀಲ್ ಆಟೋಮೆಟಿಕ್, ಇದು 2 ವೀಲ್ ಮ್ಯಾನ್ಯುವಲ್. ಓಕೆ, 2 ಕ್ಲಾಸ್ ಕಂಡೀಷನ್ ಇದೆ. ಸಿಂಗಲ್ ಓನರ್ ಗಾಡಿ, ಇದು ಸೆಕೆಂಡ್ ಓನರ್ ಗಾಡಿ. ಇದು ಸಿಂಗಲ್ ಓನರ್ ಗಾಡಿ 2014 ಮಾಡಲ್, ಆಟೋಮೆಟಿಕ್. ತುಂಬಾ ಕ್ಲಾಸ್ ಆಗಿದೆ ಗಾಡಿ. ಎಲ್ಲ ಶೋರೂಮ್ ಸರ್ವಿಸ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಫೈನಲ್ ಟು ಫೈನಲ್ 14.5 ಲಕ್ಷ ಬಂದ್ರೆ ಕೊಡ್ತೀವಿ ಸರ್. 14.5 ಲಕ್ಷಕ್ಕೆ? ಹೌದು. ಓಕೆ, ಲೋನ್ ಸರ್ ಇದಕ್ಕೆ? ಲೋನ್ ಬೇಕು ಅನ್ನೋರಿಗೆ 12 ಲಕ್ಷ ಲೋನ್ ಕೊಡಿಸ್ತೀವಿ. 2.5 ಲಕ್ಷ ಡೌನ್ ಪೇಮೆಂಟ್ ತರಬೇಕು. 2.5 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಸೊ ಈ ಫಾರ್ಚುನರ್ ಕೂಡ ನೀವು ಪರ್ಚೇಸ್ ಮಾಡಬಹುದು. ಅದು ಕೂಡ ಆಟೋಮೆಟಿಕ್. ಓಕೆ, ಬೇಡ ಅಂದ್ರೆ ಮ್ಯಾನ್ಯುವಲ್ ಸರ್. ಸರ್ ಮ್ಯಾನ್ಯುವಲ್ 2016 ಮಾಡಲ್, ತುಂಬಾ ಕ್ಲಾಸ್ ಪೀಸ್ ಗಾಡಿ. ಎಲ್ಲ ಶೋರೂಮ್ ಸರ್ವಿಸ್ ಇದೆ. ಇದು 1,20,000 ಓಡಿದೆ. ಓಕೆ, ಫೈನಲ್ ಟು ಫೈನಲ್ 2 ವೀಲ್ ಡ್ರೈವ್. ಇದು ಕೂಡ 2 ವೀಲ್ ಡ್ರೈವ್. ಫೈನಲ್ ಟು ಫೈನಲ್ 16.5 ಲಕ್ಷ ಹೇಳ್ತಾ ಇದೀವಿ. 15.5 ಲಕ್ಷ ಬಂದ್ರೆ ಫೈನಲ್ ಕೊಟ್ಬಿಡ್ತೀವಿ. 15.5 ಲಕ್ಷಕ್ಕೆ ಲೋನ್ ಬೇಕು ಅನ್ನೋರಿಗೆ 14 ಲಕ್ಷ ಲೋನ್ ಕೊಡಿಸ್ತೀವಿ. 1.5 ಲಕ್ಷ ಡೌನ್ ಪೇಮೆಂಟ್ ತರಬೇಕು. 1.5 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಯಾವ್ದಾದ್ರು ತಗೊಳ್ಳಿ. ಫಾರ್ಚುನರ್ ಯಾವ್ದಾದ್ರು ಆಟೋಮೆಟಿಕ್ ಬೇಕಾ, ಮ್ಯಾನ್ಯುವಲ್ ಬೇಕಾ? ಮ್ಯಾನ್ಯುವಲ್ ಬೇಕು. ಇವತ್ತು ಒಳ್ಳೆ ಯೂಜ್ ಕಲೆಕ್ಷನ್ಸ್ ಕೊಡ್ತಾ ಇದೀರಾ ಸರ್. ಅದರಲ್ಲೂ ಕೂಡ ವೆರೈಟೀಸ್ ಇರುತ್ತೆ. ಹೌದು. ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಸಿಗುತ್ತೆ, ಡೀಸೆಲ್ ಬೇಕಾದ್ರೆ ಡೀಸೆಲ್ ಸಿಗುತ್ತೆ, ಇವಿ ಬೇಕಾದ್ರೆ ಇವಿ ಸಿಗುತ್ತೆ. ಸೇಮ್ ಗಾಡಿಯಲ್ಲಿ ಆಟೋಮೆಟಿಕ್ ಇರುತ್ತೆ, ಮ್ಯಾನ್ಯುವಲ್ ಇರುತ್ತೆ. ಸೊ ಹೀಗೆ ಪ್ರತಿಯೊಂದು ಕೂಡ ನಿಮ್ಗೆ ಏನೇನು ಆಪ್ಷನ್ ಹುಡುಕ್ತಾ ಇದ್ರೆ ಪ್ರತಿಯೊಂದು ಕೂಡ ಸಿಗುತ್ತೆ. ಈಗ ಬೇರೆ ಕಡೆ ಎಲ್ಲ ಹೋದಾಗ ಏನಾಗುತ್ತೆ, ನಿಮ್ಗೆ ಬೇಕಾಗಿರುವಂತ ಗಾಡಿ ಆಟೋಮೆಟಿಕ್ ಇರುತ್ತೆ, ಬಟ್ ಮ್ಯಾನ್ಯುವಲ್ ಸಿಗಲ್ಲ. ಬಟ್ ಇಲ್ಲ ಆ ಥರ ಅಲ್ಲ, ಆಟೋಮೆಟಿಕ್ ಮ್ಯಾನ್ಯುವಲ್ ಎರಡು ಕೂಡ ಓಡಿಸ್ ನೋಡಿ ನಿಮ್ಗೆ ಯಾವ್ದು ಖುಷಿ ಕೊಡುತ್ತೆ ನೀವು ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ಸರ್, ಕ್ರೆಟಾ 2019 ಮಾಡಲು ಇ ಪ್ಲಸ್ ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್, 80,000 ಓಡಿದೆ. ಓಕೆ, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ನಿಮ್ಗೆಲ್ಲ ಇದೆ ಈ ಗಾಡಿನಲ್ಲಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಶೋರೂಮ್ ಹಿಸ್ಟ್ರಿ ಇದೆ. ಫೈನಲ್ ಟು ಫೈನಲ್ 9 ಲಕ್ಷ ಬಂದ್ರೆ ಗಾಡಿ ಕೊಡ್ತೀವಿ ಸರ್. ಸಿಂಗಲ್ ಓನರ್ 19 ಮಾಡಲ್, 9 ಲಕ್ಷಕ್ಕೆ ಡೀಸೆಲ್ ವೆಹಿಕಲ್.
9 ಲಕ್ಷ ಬಂದ್ರೆ ಫೈನಲ್ ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 8.5 ಲಕ್ಷ ಲೋನ್ ಕೊಡಿಸ್ತೀವಿ. 50,000 ಡೌನ್ ಪೇಮೆಂಟ್ ತರಬೇಕು. 50,000 ಡೌನ್ ಪೇಮೆಂಟ್ ಅಲ್ಲಿ ಕ್ರೆಡಾ ಕೂಡ ಸಿಗುತ್ತೆ. ಸಿಗತ್ತೆ. 50,000, 1 ಲಕ್ಷ, 1.5 ಲಕ್ಷ ಯಾವ ಗಾಡಿ ಬೇಕಾದ್ರೂ ಯಾವ್ದು ಬೇಕಾದ್ರೂ ತಗೊಂಬೋದು. ಓಕೆ, ನೆಕ್ಸ್ಟ್ ಸರ್ ಹ್ಯುಂಡೈ Sir, ಇಯಾನ್. ಯಾರೊಬ್ರು ಸ್ಮಾಲ್ ಬಜೆಟ್ ಅಲ್ಲಿ ಹೋಂಡಾ ಏನ್ ಕೇಳ್ತಾ ಇದೀರಾ? ನಮ್ಮ ಹತ್ರ ಬರೀ ಜಸ್ಟ್ 60,000 ಹೊಡಿರೋಂತ 12 ಮಾಡಲ್ ಗಾಡಿ ಹೋಂಡಾ ಇಯಾನ್ ಇದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಬರುತ್ತೆ. ಓಕೆ, ಸೆಕೆಂಡ್ ಓನ್ ಆಗಿದೆ ಗಾಡಿ, ತುಂಬಾ ಚೆನ್ನಾಗಿದೆ. ಫೈನಲ್ ಟು ಫೈನಲ್ 2.5 ಹೇಳ್ತಾ ಇದೀವಿ. 2,25,000 ಬಂದ್ರೆ ಕೊಟ್ಬಿಡ್ತೀವಿ ಸರ್. 2.25. 2.25 ಬಂದ್ರೆ ಕೊಡ್ತೀವಿ. ನಮ್ಮ ಶೋರೂಮ್ ಕಡೆಯಿಂದ 1 ವರ್ಷ ಇಂಜಿನ್ ಗೇರ್ ಬಾಕ್ಸ್ ಎಲ್ಲ ವ್ಯಾರಂಟಿ ಇರ್ತದೆ. ಕ್ಲಾಸ್ ಕಂಡೀಷನ್ ಗಾಡಿ. ಓಕೆ, ಮೈಲೇಜ್ ಎಲ್ಲ ನಿಮಗೆ ಗೊತ್ತು, 20 ಇಂದ 25 ವರೆಗೂ ಕೂಡ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೀವು ಯಾವ ರೀತಿ ಓಡಿಸ್ತೀರಾ ಅದೇ ತರ ನಿಮಗೆ ಮೈಲೇಜ್ ಕೂಡ ಜಾಸ್ತಿನೇ ಕೊಡುತ್ತೆ. ಸೊ ನೆಕ್ಸ್ಟ್ ಬಡವರ ಬಂದು ಆಲ್ಟೋ. ಸರ್ ಆಲ್ಟೋ K10 ಆಟೋಮೆಟಿಕ್ 2016 ಮಾಡಲ್ ಗಾಡಿ. ಇದು ಜಸ್ಟ್ 50,000 ಓಡಿದೆ. ಕ್ಲಾಸ್ ಕಂಡೀಷನ್ ಗಾಡಿ. ಓಕೆ, 3.5 ಲಕ್ಷ ಬಂದ್ರೆ ಫೈನಲ್ ಕೊಡ್ತೀವಿ ಸರ್. 3.5 ಲಕ್ಷಕ್ಕೆ ಹೌದು. ಲೋನು ಸರ್ ಇದಕ್ಕೆ ಲೋನ್ ಬೇಕು ಅಂದ್ರೆ 3 ಲಕ್ಷ ಲೋನ್ ಕೊಡಿಸ್ತೀವಿ. 50,000 ಡೌನ್ ಪೇಮೆಂಟ್. 50,000 ಡೌನ್ ಪೇಮೆಂಟ್ ಅಲ್ಲಿ. ಸೊ ಅದು ಕೂಡ ಆಲ್ಟೋ K10 ಕೂಡ ಸಿಗುತ್ತೆ. ಮೈಲೇಜ್ ನಿಮಗೆ ಗೊತ್ತು 18+ ಅಂದ್ರೆ 18ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅದರಲ್ಲೂ ಕೂಡ ಆಟೋಮೆಟಿಕ್ ವೇರಿಯಂಟ್, ಮತ್ತೊಂದು ಆಟೋಮೆಟಿಕ್ ಸಿಕ್ಬಿಡ್ತಾವೆ ಇದೆ VH ಕಾರ್ಸ್ ಅಲ್ಲಿ. ಸೊ ನೆಕ್ಸ್ಟ್ ಸರ್ ಗ್ರ್ಯಾಂಡ್ ಸರ್ ಗ್ರ್ಯಾಂಡ್ i10 ಸ್ಪೋರ್ಟ್ಸ್ ಸರ್. ಜಸ್ಟ್ ಓಡಿರೋದು 17,000 ಓಡಿದೆ. ಓಕೆ, ಸಿಂಗಲ್ ಓನರ್ 2019 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್. ಓಡಿರೋದು 17,000 ಓಡಿದೆ. ಜಸ್ಟ್ 17,000 ರನ್ನಿಂಗ್. ಓಕೆ, ಫೈನಲ್ ಟು ಫೈನಲ್ 5,25,000 ಬಂದ್ರೆ ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 5 ಲಕ್ಷ ಲೋನೇ ಕೊಡಿಸ್ತೀವಿ. 25,000 ಡೌನ್ ಪೇಮೆಂಟ್ ತಮ್ಮನಿ. ಓಕೆ, 25,000 ಡೌನ್ ಪೇಮೆಂಟ್ ಅಲ್ಲಿ. ಸೊ ನಿಮಗೆ ಗ್ರ್ಯಾಂಡ್ i10 ಕೂಡ ಸಿಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿ ಆ ಡೌನ್ ಪೇಮೆಂಟ್ ಇರುತ್ತೆ. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಅಲ್ಲ ಸರ್, ಟಾಟಾ ಗಾಡಿ ಎಲ್ಲಾನು ಕೂಡ ತೋರಿಸಿದ್ರಿ. ಮತ್ತೊಂದು ಟಾಟಾ ಟಿಯಾಗೋ ಇದೆಯಲ್ಲ? ಟಾಟಾ ಟಿಯಾಗೋ ಸರ್. ಇದು ಟಾಟಾ ಟಿಯಾಗೋ 2019 ಮಾಡಲು ಸಿಂಗಲ್ ಓನರ್ ಗಾಡಿ. ಜಸ್ಟ್ ಓಡಿರೋದೆ 40,000 ಓಡಿದೆ. ಕ್ಲಾಸ್ ಕಂಡೀಷನ್ ಗಾಡಿ. ಫುಲ್ಲಿ ಟಾಪ್ ಅಂಡ್ ಗಾಡಿ ಇದು. ಓಕೆ, ಯಾರೆಲ್ಲ ಒಂದು ಟಾಟಾ ಟಿಯಾಗೋ ಎಕ್ಸೆಟ್ ಪ್ಲಸ್ ಟಾಪ್ ಅಂಡ್ ಗಾಡಿ ನೋಡ್ತಾ ಇದೀರಾ, ನಮ್ಮ ಹತ್ರ ಒಂದು ಕಡಿಮೆ ಕಿಲೋಮೀಟರ್ ಓಡಿರೋಂಥ ವೆಹಿಕಲ್ ಇದೆ. 2019 ಮಾಡಲ್ ಸಿಂಗಲ್ ಓನರ್. ಜಸ್ಟ್ 40,000 ಅಷ್ಟೇ ಓಡಿದೆ. ಓಕೆ, ಫೈನಲ್ ಟು ಫೈನಲ್ 5,55,000 ಹೇಳ್ತಾ ಇದೀವಿ. 5,25,000 ಬಂದ್ರೆ ಕೊಡ್ತೀವಿ. ಲೋನ್ ಬೇಕು ಅಂದ್ರೆ ನಿಮಗೆ 5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. ಜಸ್ಟ್ 25,000 ಡೌನ್ ಪೇಮೆಂಟ್ ತಮ್ಮನಿ. ಓಕೆ, 25,000 ಡೌನ್ ಪೇಮೆಂಟ್ ಅಲ್ಲಿ ಟಾಟಾ ಟಿಯಾಗೋ ಕೂಡ ಇದು ಇರುತ್ತೆ. ಮ್ಯಾನ್ಯುವಲ್ ಆಗಿರುತ್ತೆ, ಪೆಟ್ರೋಲ್ ವರ್ಷನ್ ಇದು. ಓಕೆ, ಸೊ ನೆಕ್ಸ್ಟ್ ಸರ್ ಮಿನಿ ರಾಕೆಟ್ ಪೋಲೋ. ಸರ್ ಪೋಲೋ 2018 ಮಾಡಲು ಕಂಫರ್ಟ್ ಲೈನ್ ಇದು. ಡೀಸೆಲ್ ವೆಹಿಕಲ್ ಆಗಿರುತ್ತೆ. ಜಸ್ಟ್ ಓಡಿರೋದೆ 65,000 ಓಡಿದೆ. ವೈಟ್ ಕಲರ್ ಗಾಡಿ. 18 ಮಾಡಲು ಸೆಕೆಂಡ್ ಓನರ್ ಗಾಡಿ. ಓಕೆ, ಫೈನಲ್ ಟು ಫೈನಲ್ 5,10,000 ಬಂದ್ರೆ ಕೊಟ್ಬಿಡ್ತೀವಿ ಸರ್. 5,10,000. 5,10,000 ಬಂದ್ರೆ ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 5 ಲಕ್ಷ ಲೋನ್ ಕೊಡ್ತೀವಿ. 10,000 ಡೌನ್ ಪೇಮೆಂಟ್ ತರಬೇಕು. 10,000 ಡೌನ್ ಪೇಮೆಂಟ್ ಪೋಲೋ ಅಷ್ಟೇ. 18 ಮಾಡಲ್ ಇದು. 18 ಮಾಡಲು. ಹೌದು. ಓಕೆ, ಇಷ್ಟೇನಾ ಸರ್? VH ಕಾರ್ಸ್ ಅಲ್ಲಿ ಇನ್ನೂ ಇದೆಯಾ ಸರ್? VH ಕಾರ್ಸ್ ಅಲ್ಲಿ ಇನ್ನೂ ಕೆಲವು ಗಾಡಿ ಪಾಲಿಶ್ ಆಗ್ತಾ ಇದಾವೆ. ಅವ್ರು ಬರೋದ್ರಲ್ಲಿ ಇನ್ನೊಂದು 6-7 ಗಾಡಿ ಬರೋದಿದೆ. ಓಕೆ, ಬಂದು ನಿಂತ್ಕೊಂತವೆ. ಅವ್ರು ಯಾವ್ದು ಬೇಕು ಸೆಲೆಕ್ಟ್ ಮಾಡಿ ತಗೊಂಡೋಗ್ಬೋದು. ಒಂದಲ್ಲ ಒಂದು ಆಪ್ಷನ್ಸ್ ಇರುತ್ತೆ. ಯಾಕೆಂದ್ರೆ ನೀವು ನೋಡ್ತಾ ಇರಂಗೆ ನಮ್ಮ ಹತ್ರ ಎಲೆಕ್ಟ್ರಿಕಲ್ ಗಾಡಿಗಳಿದಾವೆ, ಆಟೋಮೆಟಿಕ್ ಗಾಡಿಗಳಿದಾವೆ, 7 ಸೀಟ್ರು, 8 ಸೀಟ್ರು, 5 ಸೀಟ್ರು, ಎಲ್ಲಾ ತರ ವೆಹಿಕಲ್ಸ್ ಇರುತ್ತೆ. ಕಸ್ಟಮರ್ ಇದು ಬೇಡ ಅಂದ್ರೆ ಇನ್ನೊಂದು ಸೆಲೆಕ್ಷನ್ ಮಾಡೋ ಆಪ್ಷನ್ಸ್ಗಳಿದಾವೆ. ಮತ್ತೆ ಎಲ್ಲಾ ಗಾಡಿ ವ್ಯಾರಂಟಿ ಇರ್ತವೆ. ಮತ್ತೆಲ್ಲ ಜಿನೇನ್ ವೆಹಿಕಲ್ ಇರ್ತದೆ. ಯಾವ್ದು ಆಕ್ಸಿಡೆಂಟ್ ಆಗಿರಲ್ಲ, ಒರಿಜಿನಲ್ ಗಾಡಿ ಇರ್ತದೆ. ಮೀಟರ್ ಟ್ಯಾಂಪರಿಂಗ್ ಆಗಿರಲ್ಲ, ಒರಿಜಿನಲ್ ಮೀಟರ್ ಕೊಡ್ತೀವಿ. ಇಲ್ಲಿಗೆ ಬಂದ್ಮೇಲೆ ಸರ್ ಬೇರೆ ಶೋರೂಮ್ ಹೋಗಂಗೆ ಇಲ್ಲ. ಬೇರೆ ಶೋರೂಮ್ ಇರುತ್ತೆ. ಬೇರೆ ಶೋರೂಮ್ ಹೋದ್ರು ಒಳ್ಳೆ ಗಾಡಿ ಸಿಕ್ಕಿದ್ರೆ ಚಾಯ್ಸ್ ಇದೆ, ಅವ್ರು ತಗೊಬಹುದು. ನಮ್ಮ ಹತ್ರ ಒಂದ್ಸಲ ತಗೊಂಡೋದ್ರು 1-2 ಗಾಡಿ ಕೇಳಿದಾರೆ. 1-2 ಗಾಡಿ ಅವ್ರ ಫ್ರೆಂಡ್ ಸರ್ಕಲ್ ಅಲ್ಲಿ ನಮಗೆ ಫೋನ್ ಬಂದಿದ್ದಾವೆ. ನಾವೇ ಕೊಟ್ಟಿದ್ವಿ ಎಷ್ಟೋ ಗಾಡಿಗಳು. ಓಕೆ, ಎರ್ಟಿಗಾ ಎಷ್ಟಿದೆ ಸರ್ ಇನ್ನುವೆ? ಸರ್ ಎರ್ಟಿಗಾ ಇಲ್ಲಿ 3 ಇದೆ. ಇನ್ನೊಂದು 3 ಬರ್ತಾ ಇದೆ. ಓಕೆ, ಇನ್ನೊಂದು 14 ಮಾಡಲು ಬರ್ತಾ ಇದೆ, 21 ಮಾಡಲು ಬರ್ತಾ ಇದೆ, 18 ಮಾಡಲು ಬರ್ತಾ ಇದೆ. ಅವ್ರು ಬರೋದ್ರಲ್ಲಿ ಎಲ್ಲಾ ವೆಹಿಕಲ್ಸ್ ಇರುತ್ತೆ. ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡಿ ತಗೊಳ್ಬಹುದು. ಓಕೆ ಸರ್.